ನಮಸ್ತೆ ಸರ್. ನಿಮ್ಮನ್ನು ಲಾಸ್ಟ್ ಟೈಮ್ ನಾನು ಪರಿಚಯ ಮಾಡಿದಾಗ ನಾನು ಹೋದ ವರ್ಷ ಈ ಜಾಗಕ್ಕೆ ಬಂದಿದ್ದೆ. ಅವಾಗ ಸರ್ ಹೇಳಿದರು ಇದು ಈ ಮೂಲಿಕೆಗಳು ಗಿಡಮೂಲಿಕೆಗಳು ಸರಿಯಾಗಿ ತೋರಿಸಿಲ್ಲ ನೀವು ಅಂತ ಕಮೆಂಟಲ್ಲಿ ಸುಮಾರು ಜನ ಹಾಕಿದ್ರಿ. ಇನ್ನೊಂದು ಸಲ ಈ ಕಡೆ ಬರುವಂಥ ಅವಕಾಶ ಸಿಕ್ತು, ಸರ್ ಕರ್ಕೊಬಂದರು. ಸರ್ ಈಗ ಲಾಸ್ಟ್ ಟೈಮ್ ಏನೇನು ತೋರಿಸಿದ್ರಿ ಗಿಡಮೂಲಿಕೆಗಳು, ಅದ್ರ ಜೊತೆಗೆ ಬೇರೆ ಬೇರೆ ಹೊಸ ಥರ ಗಿಡಮೂಲಿಕೆಗಳು ತೋರಿಸಿ ಅದನ್ನು ಕ್ಲೀನಾಗಿ ಝೂಮ್ ಮಾಡಿ ತೋರಿಸೋಣ. ಮತ್ತು ಗಿಡಮೂಲಿಕೆಗಳನ್ನ 100% ನಿಮಗೆ ತೋರಿಸ್ಬಾರ್ದು. ಯಾಕೆ ಅಂತಂದರೆ ಅದರ ಪ್ರಯೋಗ ನೀವೇ ಮಾಡೋಕ್ಕೆ ಹೋಗ್ತೀರಾ. ಪ್ರಯೋಗ ಸರ್ ಇವರ ಒಂದು ಸಲಹೆ ತಗೊಂಡು ಪ್ರಯೋಗ ಆಮೇಲೆ ಮಾಡಿ. ಡೈರೆಕ್ಟ್ ನೀವೇ ಪ್ರಯೋಗ ಮಾಡೋಕೆ ಹೋದರೆ ಅದು ರಿವರ್ಸ್ ಆದರೂ ಆಗ್ಬೋದು, ತಪ್ಪಿದ್ರೆ ಆ ಕೆಲಸ ಮಾಡ್ದೇನೂ ಇರ್ಬೋದು. ಹಂಗಾಗಿ ಅದನ್ನು ಸರಿಯಾಗಿ ತೋರಿಸ್ತಾ ಇರೋಕ್ಕೂ ಒಂದು ಕಾರಣ. ಅಂದರೆ ಒಂದೇನಂದರೆ ಒಂದು ಗಿಡಮೂಲಿಕೆ, ಒಂದು ಎಕ್ಸಾಂಪಲ್ ಏನಂದರೆ ಒಂದು ಅಮೃತ ಬಳ್ಳಿ ಸಾಮಾನ್ಯವಾಗಿ ಜ್ವರಕ್ಕೂ ಒಳ್ಳೇದು ಅಂತಾರೆ, ಶುಗರ್ಗೆ ಒಳ್ಳೇದು ಅಂತ ಹೇಳ್ಬಿಡ್ತಾರೆ. ಅಲ್ಲೇನಾಗ್ತಿದೆ ಅಂದರೆ ಶುಗರ್ಗೆ ಒಳ್ಳೇದು ಅಮೃತ ಬಳ್ಳಿ, ಅಲ್ಲೇನಾಗುತ್ತೆ ಯಾವ ಶುಗರ್ಗೆ ಒಳ್ಳೇದು ಅಂತ ನಾವು ತಿಳ್ಕೊಬೇಕು. ಈಗ ವಾತ ಪಿತ್ತ ಕಫ ಅಂತ 3 ಇದೆ. ಆ 3ರಲ್ಲಿ ನಮಗೆ ಕಫದಿಂದ ಬಂದದ್ದು ಒಳ್ಳೇದು, ಪಿತ್ತದಿಂದ ಬಂದದ್ದು ಒಳ್ಳೇದು ಅಂತ. ಈಗ ನೋಡಿ, ಅಮೃತ ಬಳ್ಳಿ ಬಂದು ಶೀತ ಪ್ರಕೃತಿ ಇದು. ಅದು ಶೀತ ಅಂದರೆ ಅದನ್ನು ತಂಪು ಮಾಡುತ್ತೆ. ಈಗ ನೋಡಿ ಏನಪ್ಪ ಅಂದರೆ ಎಕ್ಸಾಂಪಲ್ಲು ಇದು ಅಮೃತ ಬಳ್ಳಿ ಏನಾಗುತ್ತೆ ನಮ್ಮಲ್ಲಿ ಸಣ್ಣಕ್ಕಾಗ್ಬಿಡ್ತಾರೆ ಖರಾಬ್. ಇದು ಅಂದರೆ ಪಿತ್ತ ಜಾಸ್ತಿ ಆಗಿ ಶುಗರ್ ಜಾಸ್ತಿ ಆಗುತ್ತೆ. ಅಂದರೆ ಸಣ್ಣ ಪುಟ್ಟ ಒಳಗಡೆ ಪಿತ್ತ ಮತ್ತು ವಾತದಿಂದ ಸಕ್ಕರೆ ಕಾಯಿಲೆ ಉತ್ಪತ್ತಿ ಆಗುತ್ತೆ. ಆ ಮಧುಮೇಹನ ನಾಶ ಮಾಡೋಕ್ಕೆ ಅಮೃತ ಬಳ್ಳಿ ಬೆಟ್ರಿದೆ. ಆದರೆ ಕಫದಿಂದ ಬಂದಾಗ ಅಮೃತ ಬಳ್ಳಿ ಉಪಯೋಗಿಸಿದಾಗ ಏನಾಗುತ್ತೆ, ಶೀತ ಜಾಸ್ತಿ ಆದಾಗ ಅದು ವಾಸೆ ಮಾಡುತ್ತಾ ಬಿಡುತ್ತಾ ನೆಕ್ಸ್ಟ್ ಇದು ಅದೇನಾಗುತ್ತೆ ಅಂದರೆ ನಿಮಗೆ ನೋವನ್ನು ಜಾಸ್ತಿ ಕೊಡುತ್ತೆ. ಅದು ಅಂದರೆ ಒಂದು ಶೀತದಿಂದ ಆಗುವಂಥ ನೋವುಗಳು ಜಾಸ್ತಿ ಆಗುತ್ತೆ. ಇವು ಹಿಡ್ಕೊಳ್ಳೋದು ಮಾಡೋದು ನೋವು ಆಗುವಂಥದ್ದು, ಮತ್ತು ಈ ವಾಯು ಜಾಸ್ತಿ ಈಗ ದಪ್ಪ ಇರ್ತಾರೆ ಅವರೆಲ್ಲ ಏನಂದರೆ ಸ್ಟ್ರಕ್ ಆಗುವಂಥದ್ದು ಜಾಸ್ತಿ ಇರುತ್ತೆ. ಆ ಥರ ಇರುತ್ತೆ. ಅದನ್ನು ನಾವು ಅದಕ್ಕೆ ತಕ್ಕಂತೆ ಈಗ ಆ ಶೀತನ ಸಮದೂಗಿಸ್ಕೊಳ್ಳೋಕ್ಕೆ ಈಗ ಮೆಣಸು ಶುಂಠಿನೋ ಏನಾರ ಕಾಂಬಿನೇಷನ್ ಕೊಡಬೇಕು. ಅದನ್ನು ಮರ್ತು ಬಿಡ್ತಾರೆ. ಪೂರ ಏನಾಗುತ್ತೆ, ಈಗ ಅಮೃತ ಬಳ್ಳಿ ಅಂದರೆ ಅಮೃತ ಬಳ್ಳಿ ಹೌದು ಒಳ್ಳೇದು ಆ ಥರ ಮಾಡಿಬಿಡ್ತಾರೆ. ಈಗ ನೋಡಿ ಜ್ವರದಲ್ಲಿ ಜ್ವರ ಪಿತ್ತವಾತ ಜ್ವರಕ್ಕೆ ಸಖತ್ ಒಳ್ಳೆಯದು. ಅದೇ ಉಷ್ಣ ಜ್ವರಕ್ಕೆ ಒಳ್ಳೇದು, ಅಂದರೆ ಪಿತ್ತವಾತಕ್ಕೆ ಒಳ್ಳೇದು. ಆದರೆ ಕಫವಾತಕ್ಕೆ ಅಮೃತ ಬಳ್ಳಿ ಅಷ್ಟು ಬರಲ್ಲ. ಆದರೆ ಅದಕ್ಕೆ ಕಾಂಬಿನೇಷನ್ ಕೊಡ್ಬೇಕು ನಾವು ಅಲ್ಲಿ. ಅದೇ ಮೇನ್ ಪ್ರಾಬ್ಲಮ್. ಒಂದು ನಾಣ್ಯದಲ್ಲಿ 2 ಮುಖ ಇದ್ದಂಗೆ, ಒಂದರ ಹಿಂದೆ ತುಂಬಾ ಪ್ರಯೋಜನಗಳು ಇರ್ತವೆ, ಪ್ರಯೋಜನ ಅಲ್ಲದೆ ಇರೋದು ಇರುತ್ತೆ. ಪ್ರಯೋಜನ ಪಡ್ಕೊಳ್ಬೇಕಾದ್ರೆ ಈಗ ನಿಮ್ಮನ್ನ ಒಂದು ಯಾವ ರೀತಿ ಉಪಯೋಗಿಸ್ಕೋಬೇಕು. ಯದ್ವತ್ತದು ಉಪಯೋಗಿಸಿದಾಗ ಅದು ವ್ಯತಿರಿಕ್ತ ಆಗೋದು, ಉಲ್ಟಾ ಆಗುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಅದು ಬೇಡ ಅಂತ ತಿಳ್ಕೊಳ್ಳೋದಿದ್ರೆ ಕಂಪ್ಲೀಟಾಗಿ ಅದ್ರ ಬಗ್ಗೆ ಏನು ಬೇಕೋ ಡೀಟೇಲ್ಸ್ ಕೇಳ್ದೆ. ಒಬ್ಬ ಮನುಷ್ಯನಲ್ಲಿ ವಾತ ಪಿತ್ತ ಕಫ ಅದನ್ನು ಡಿವೈಡ್ ಮಾಡಿದ್ರೆ ಒಂದು 28 ಇದು ಡಿವೈಡ್ ಆಗುತ್ತೆ. 28 ಅಷ್ಟೊಂದು ತಿಳ್ಕೊಳ್ಳಿ. ಅಷ್ಟು ತಿಳ್ಕೊಂಡು ಒಂದು ಪ್ರಯೋಗ ಮಾಡಿ. ಆವಾಗ ಏನಾಗುತ್ತೆ, ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು, ಮತ್ತು ಅದನ್ನು ಬೇರೆಯವ್ರಿಗೆ ಕೊಟ್ಟಾಗಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸುಮ್ಮನೆ ನಾವು ಏನೋ ಒಂದು ಹೇಳಿದ್ದೀವಿ ಅದನ್ನು ನಾವು ಕೊಡ್ತಾ ಹೋದಾಗ ಏನಾಗುತ್ತೆ, ಅದು ಒಳ್ಳೆಯದೇ. ಗಿಡಮೂಲಿಕೆ ಯಾವುದು ಕೆಟ್ಟದಲ್ಲ, ಎಲ್ಲ ಗಿಡಮೂಲಿಕೆನೂ ಸಖತ್ ಒಳ್ಳೆಯದು. ಅಂದರೆ ಯಾವಾಗ ಅನುಪಾನ ಪ್ಲಸ್ ಅದ್ರ ಜೊತೆ ಕಾಂಬಿನೇಷನ್ ಅಷ್ಟು ಕೊಡೋದು. ಮತ್ತು ಅದನ್ನು ನಾವು ಈ ಔಷಧಿ ಈ ಶೀತದಿಂದ ಬಂದಾಯಿತೋ, ಕಫದಿಂದ ಬಂದಾಯಿತೋ, ವಾತದಿಂದ ಬಂದಾಯಿತೋ ಅದನ್ನು ಮೇನ್ ಐಡೆಂಟಿಫೈ ಮಾಡಬೇಕು. ಇದು ಗಿಡಮೂಲಿಕೆ ಶೀತನೋ ಪಿತ್ತನೋ ಅಥವಾ ಯಾವುದು ಅದ್ರಲ್ಲಿ ಕಾಂಬಿನೇಷನ್ ಯಾವುದಿದೆ, ಅದು ಯಾವ ರೀತಿ ಉಷ್ಣ ಶೀತ ಏನು ಅನ್ನೋದು ಅದು ಮೇಯ್ನು, ಅದು ತಿಳ್ಕೊಳ್ಳಿ. ಮತ್ತು ಇನ್ನೊಂದು ತುಂಬ ಜನಕ್ಕೆ ಈ ಉಷ್ಣ ಶೀತ ಅಂತಂದ್ರಲ್ಲ, ಅದಿಲ್ಲ, ಹೀಟು ಇಲ್ಲ, ಕೋಲ್ಡು ಇಲ್ಲ, ನಾವು ಸುಮ್ಮನೆ ಅನ್ಕೊಂಡಿರೋದು ಅಂತಾರೆ. ಅದು ನಿಜನಾ? ಉಷ್ಣ ಶೀತ ಇದೆಯಾ? ಈಗ ನಿಮಗೆ ಒಂದು ಎಕ್ಸಾಂಪಲ್ ಏನಂದರೆ ಬಾಡಿ ಕಾವು ಬರುತ್ತೆ, ಹೀಟ್ ಆಗ್ತದೆ ಬಾಡಿ, ಅದು ಉಷ್ಣ. ನಿಮ್ಮ ಅತಿ ಶೀತ, ಈ ಕಫ ಜಾಸ್ತಿ ಆಗ್ತದೆ ನಮ್ಮ ಶರೀರದಲ್ಲಿ, ಆಟೋಮೆಟಿಕ್ಕಾಗಿ ಕಫ ಬರ್ತಾ ಇರುತ್ತೆ. ಅದು ಗೊತ್ತಾಗುತ್ತಲ್ಲ ಸಾಮಾನ್ಯ, ಅದು ಶೀತ ಆಗುತ್ತೆ. ಮತ್ತು ಮೈ ಕೈ ಥಂಡಿ ಆಗುವಂಥದ್ದು ಇರುತ್ತೆ, ಕೂಲಾಗಿ ಇದಾಗಿರುತ್ತೆ. ಮತ್ತು ನಿಮಗೆ ಶೀತದಲ್ಲಿ ಹಿಡ್ಕೊಳ್ಳೋದೆಲ್ಲ ಇರುತ್ತೆ. ಶೀತದಲ್ಲಿ ಬರೀ ಶೀತ ಆದರೆ ಕಫ ಎಲ್ಲ ಬರ್ತಾ ಇರುತ್ತೆ. ಆದರೆ ಶೀತ ವಾತ ಸೇರಿದಾಗ ಮೈಕೆಲ್ಲ ಹಿಡ್ಕೊಳ್ಳೋದು ಮಾಡೋದು ಇದೆಲ್ಲ ಇರುತ್ತೆ. ವಾತ ಅಂದರೆ ಏನು? ವಾತ ಅಂದರೆ ನಮ್ಮಲ್ಲಿ ಚಲಿಸುವಂಥದ್ದು, ಆ್ಯಕ್ಟಿವಿಟಿ ಅನ್ನೋದು ಆ್ಯಕ್ಚುಲಿ ವಾತ ಅನ್ನೋದು. ಅದು ಇಲ್ಲಿ ಶೀತ ಮತ್ತು ಉಷ್ಣ ಶೀತ ಎರಡೇ, ಕಫ ಪಿತ್ತ ಕಫ ಎರಡೇ ಐಡೆಂಟಿಫೈ ಆಗೋದು. ವಾತ ಏನಾಗುತ್ತೆ, ಅದು ಗಾಳಿ ಏರ್ ಅಂತ ಕರಿತೀವಿ. ಅದು ಎಲ್ಲಿ ಸ್ಟ್ರಕ್ ಆಗುತ್ತೋ, ಯಾವುದರಿಂದ ಪಿತ್ತದಿಂದ ಸ್ಟ್ರಕ್ ಆಗ್ಬೋದು, ಇದರಿಂದ ಸ್ಟ್ರಕ್ ಆಗೋದು, ಅದು ವಾತ ಬರುತ್ತೆ. ಎಳ್ತಗಳು ಮತ್ತು ನಮ್ಮ ಫ್ಲೋನೆಸ್ಸು ಇವೆಲ್ಲ ಇದಾಗುತ್ತೆ. ತಡೆ ಆದಾಗ
ಅದು ಉಂಟಾಗುವಂಥ ಒಂದು ಪ್ರಕ್ರಿಯೆನ ನಾವು ವಾತ ಅಂತ ಹೇಳ್ತಾಗಳು ನೋವುಗಳು, ಓಕೆ, ಅದನ್ನು ವಾತ ಅಂತ ಕರಿತೀವಿ. ಓಕೆ ಸರ್. ವಾತ ಪಿತ್ತ ಕಫ ಇವು ಮೂರು ಸಮಸ್ಥಿತಿಲಿರ್ಬೋದು. ಆದರೆ ಕಣ್ಣು ಕಾಣಿಸೋದು ಎರಡೇ, ಅವೆರಡರಲ್ಲಿ ಕಾಂಬಿನೇಷನ್ ಅಥವಾ ಎಲ್ಲಿ ಸ್ಟ್ರಕ್ ಆಗುತ್ತೋ ಅವಾಗ ನಮಗೆ ಸಮಸ್ಯೆ ಜಾಸ್ತಿ ಆಗುತ್ತೆ. ಓಕೆ, ಇದಿರುತ್ತೆ. ಇದನ್ನೆಲ್ಲ ತಿಳ್ಕೊಳಕ್ಕೆ ನೀವು ಎಷ್ಟು ವರ್ಷ ಶ್ರಮ ಪಟ್ಟಿದ್ದೀರಾ ಹೇಳಿ? ಸುಮಾರು ಈಗ ಹೆಚ್ಚು ಕಡಿಮೆ ಕಲಿತಾನೆ ಇದ್ದೀವಿ. ಹೆಚ್ಚು ಕಡಿಮೆ 30-31 ವರ್ಷ ಈಗ ಗುರುಗಳಿಂದ ಇದು ಮಾಡ್ಕೊಂಡು. ಅಂದರೆ ಇದೆಲ್ಲ ಕಲಿಬೇಕಾದ್ರೆ ನಾವು ಒಂದೊಂದಾಗಿ ಈಗ ಒಂದು 10-12 ವರ್ಷ 15 ವರ್ಷ ಗಂಟ ಶ್ರಮ ಪಟ್ಟಿದ್ದೀರಾ. ಒಂದು 15 ವರ್ಷ ಗಂಟ ಇನ್ನೂ ನಾವು ತಿಳ್ಕೊಳ್ಳೋದು ಬೇಜಾನಿದೆ. ಒಂದು ಗಿಡಮೂಲಿಕೆ ಈಗ ನೋಡಿ, ಅಶ್ವಗಂಧ ಅಂದರೆ ಅಶ್ವಗಂಧದ ಬಗ್ಗೆ ಆ್ಯಕ್ಚುಲಿ ಒಂದೇನಂದರೆ ದೇವ್ರು ನನಗೆ ಒಂದೊಂದು ಪ್ರಯೋಗ ಮಾಡಿ 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 ನನ್ನಿಂದನೇ ಒಂದಷ್ಟು ಇದು ಮಾಡಿಸ್ದ. ನೀವು ಪ್ರಯೋಗ ಮಾಡ್ಕೊಂಡು ಜನಕ್ಕೆ ತಲೆನೋವು ಬಂತು, ಅವಾಗ ಔಷಧಿ ಕಲಿತೆ. ಒಂದು ಮಕ್ಕಳಿಲ್ಲ ಅಂತ ಒಂದು ಸಮಸ್ಯೆ ನಮಗೆ ಒಂದು 7-8 ವರ್ಷ ದೇವ್ರು ಕಾಡಿಸ್ದ. ಆಮೇಲೆ ಮಕ್ಕಳು ಯಾವ ರೀತಿ ಅಂತ ಮಾಡ್ಕೊಂಡು ಆಮೇಲೆ ಮಕ್ಕಳು ಆಗೋದು ನಮ್ಮ ಔಷಧಿ ಮುಖಾಂತರನೇ ನ್ಯಾಚುರಲ್ ಆಗಿ ಇದಾಗ್ತು. ನಾವು ಇದು ಅನ್ಕೊಂಡು ಆಮೇಲೆ ಬೇರೆ ಈಗ ನನಗೆ ಒಂದ್ಸರಿ ಇಲ್ಲಿ ಕಿರುಬೇಳಿದೆಯಲ್ಲ, ಈ ಕಿರುಬೇಳಿಗೆ ಈ ಮೇಲ್ಕೋಟೆ ಇದು ಬರುತ್ತಲ್ಲ ವೈರ್ಮಿಡಿ ಜಾತ್ರೆದು ಆ ಸೈಡ್ ಹಾಕ್ತಾರಲ್ಲ, ಅದು ಅರ್ದ್ಬಿಟ್ಟು ಮೂಳೆ ಮತ್ತು ಮಾಂಸಖಂಡ ಎಲ್ಲ ಬೇರೆ ಆಗ್ಬಿಡ್ತು. ಎಲ್ಲ ನೋಡಿದ್ರು ಅದು ಮೂಳೆ ಹೊಡೆದು ಎಲ್ಲ ಹಾಳಾಗ್ಬಿಟ್ಟಿದೆ ಡಾಕ್ಟ್ರೆಲ್ಲ ಇದಂದ್ರು. ಅದನ್ನು ತಿರ್ಗಾ ಹಂಗೆ ಕೂರಿಸ್ಕೊಂಡು ಆಮೇಲೆ ಅದು ಬಂದು ನಾವು ಅಶ್ವಗಂಧನ ಪೈನ್ ಕಿಲ್ಲರಾಗಿ ಅವಾಗ ಉಪಯೋಗಿಸೋದು ಇದು ಮಾಡಿದೆ. ಒಳ್ಳೆ ರಿಸಲ್ಟ್ ಅಂದರೆ ಪಕ್ಕಾ ರಿಸಲ್ಟ್ ಬಂತು ಅವಾಗ. ಮತ್ತು ಒಂದ್ಸರಿ ನೋಡಿ ಇದಕ್ಕೆ 11,000 ವೋಲ್ಟ್ಸ್ ಕರೆಂಟು, ನಾನು ಲೈನ್ ಮೇಲೆ ಕರೆಂಟ್ ಕೆಲಸ ಮಾಡ್ಬೇಕಾದ್ರೆ ಅವಾಗ ಹಿಂಗೆ ಹಾಕಿ ಹಿಂಗೆ ಹೋಲ್ಡ್ ಮಾಡಿದ್ದೀನಿ. ಆ ಹುಡುಗನಿಗೆ ಏನಾಗ್ತೋ ಗೊತ್ತಿಲ್ಲ, ಅಲ್ಲಿ ಆಪ್ರೇಟ್ರ್ ಇದ್ದವನು ಓಡಾಗಿ ಏನು ಮಾಡ್ದೆ, ಅವನು ಆ್ಯಕ್ಚುಲಿ ಆಫ್ ಮಾಡಿ ಅದನ್ನು ಓಪನ್ ಮಾಡಿ ಇಡಬೇಕು, ಓಪನ್ ಮಾಡಿ ಇಟ್ಟಿಲ್ಲ ಬ್ರೇಕರ್ನ. ಏನು ಮಾಡ್ದ, ಹೋಗಿ ಅವನು ಗಾಬರಿಲಿ ಏನು ಮಾಡ್ದ, ಆಫ್ ಬಟನ್ ಅಮುಕಿ ಎಳಿಬೇಕು, ಆನ್ ಬಟನ್ ಅಮುಕ್ಬಿಟ್ಟ. ಎಷ್ಟು ಅಂದರೆ ರ್ಯಾಬಿಟ್ ವೈರ್, ಅದು ಇಷ್ಟು ದಪ್ಪ ವೈರ್ ಹಿಂಗೆ ಹೋಗಿತ್ತು. ಸದ್ಯ ನಮ್ಮ ಮರದ ಏಣಿ ಮೇಲಿದ್ದೆ, ನಾ ಕಂಬ ಮುಟ್ಟಿದ್ರೆ ಅದು ಸ್ಪಾಟೆ. ನಾ ಏಣಿ ಮೇಲೆ ಇಟ್ಕೊಂಡಿದ್ದು, ಕೈಯಲ್ಲಿರೋ ವೈರ್ ಒಂದು ಸ್ವಲ್ಪನೂ ಇಲ್ಲ, ಸುಟ್ಟು ಬೂದಿ ಇದು ಬರ್ನ್ ಆಗ್ಬಿಡ್ತು. ಈ ಕೈ ಹೊಂಟೋಗ್ಬಿಡ್ತು, ಎಡಗೈ ಅನ್ಕೊಬಿಟ್ಟೆ ನಾನು. ಹೊರಟೋಗ್ಬಿಡ್ತು, ನಾನು ಜೀವಂತವಾಗಿ ಇದ್ದೀನಿ ಅನ್ನೋದು ಅಷ್ಟೇ ನನಗೆ. ಈ ಕೈ ಇಲ್ಲ, ಫುಲ್ ಇಲ್ಲಿಂದ ಈಚೆಗೆ ಈ ಕೈಯೇ ಇಲ್ಲ ಅನ್ನಿಸ್ಬಿಡ್ತು. ಆಮೇಲೆ ಹಂಗೆ ಈ ಕೈಯೆಲ್ಲ ಹಿಡ್ಕೊಂಬಂದು ಫುಲ್ ಹೊಗೆ, ಮತ್ತು ಅಲ್ಲಿರೋ ಕೆಳಗಡೆ ಹೆಲ್ಪರ್ಗಳು ಇದ್ದವರೆಲ್ಲ ಹೊರಟೋಗ್ಬಿಟ್ರು ಇವರು ಅಂತ ಇಳಿದು ಬಂದಮೇಲೆ ಬದುಕವ್ರೆ ಅಂದ್ಬಿಟ್ಟು ಆಮೇಲೆ ತಕ್ಷಣ ಇದಾಗ್ತು. ಆಮೇಲೆ ನಾನು ಅಲ್ಲಿ ಕೆಳಗೆ ಬಂದು ನೋಡ್ಕೊಂಡಿದ್ದು, ಆ ಹೊಗೆ ಒಳಗಿಂದ ಆಚೆಗೆ ಬಂದಾಗ ಅದು ಏನಾಗ್ತು, ಕೈ ಆಮೇಲೆ ತಕ್ಷಣ ಇದು ಬರುತ್ತೆ, ಗೊಂಡೆ ಸೊಪ್ಪು ಅಂತ ಕರಿತೀವಿ, ಅದರದ್ದು ಸೊಪ್ಪುಗಳು ಇವೆಲ್ಲ ಸೇರಿಸಿ ರಸನೆಲ್ಲ ತೀಡಿ ಒಂದು ಸ್ವಲ್ಪ ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ನೀಮ್ ಇದು ಮಾಡಿದ್ದು ಎಲ್ಲ ಸುಟ್ಟೋಗ್ಬಿಟ್ಟಿತ್ತು ಕೈ. ಹೌದಾ? ಆಮೇಲೆ ದಿನ ಬೇಕಾಯ್ತದು? ಹೆಚ್ಚು ಕಡಿಮೆ ಇದು 1-1.5 ತಿಂಗಳಲ್ಲಿ ನಿಮ್ಗೆ ಏನು ಗೊತ್ತಿಲ್ದಂಗೆ ಕ್ಲಿಯರ್ ಆಗ್ತು. ಮತ್ತು ಯಾವುದೇ ಇಂಜೆಕ್ಷನ್ ಎಲ್ಲ ಏನೂ ಇಲ್ಲ. ಅಶ್ವಗಂಧ ಒಂದರಲ್ಲೇ ಕ್ಲಿಯರ್ ಮಾಡಿ ಒಂದು 4 ದಿನ ಕಣ್ಣು ತೆಗಿಯಕ್ಕಾಗಲಿಲ್ಲ. ಕಣ್ಣು ಫುಲ್ಲು ಮುಚ್ಚಿದಂಗೆ ಮನೇಲಿ ಹೇಳ್ತಾ ಹೋದೆ ಔಷಧಿಗಳು ಈ ಥರ ಮಾಡಿ ಅಂತ. ಅವ್ರು ಅದೇ ಥರ ಮಾಡಿಕೊಟ್ರು. ಹೆಚ್ಚು ಕಡಿಮೆ 4ನೇ ದಿನಕ್ಕೆ ಅದು ಫ್ಲಾಶ್ ಆಗಿತ್ತಲ್ಲ, ಕಣ್ಣುಗಳು ತೆಗಿಕೆ ಆಗ್ತಾ ಇರಲಿಲ್ಲ. ಆಮೇಲೆ 4ನೇ ದಿನಕ್ಕೆ ಒಂದು ಸ್ವಲ್ಪ ತೆಗೆದು ಇದು ಮಾಡಿ, ಅದು ಬಿಸಿಲಿಗೆ ಬರೋಕ್ಕೆ ಆಗ್ತಾ ಇರಲಿಲ್ಲ, ಹಂಗೆ ನರಳೆಲ್ಲ ಇದು ಮಾಡಿ ಆಮೇಲೆ ಎಲ್ಲ ಇದು ಮಾಡ್ಕೊಂಡು ಆಮೇಲೆ ಇದಕ್ಕೆಲ್ಲ ಬೇವಿನ ಎಣ್ಣೆನೇ ಹಚ್ಚಿ ಮತ್ತು ನಾನು ಇದು ಅಂದ್ಕೊಂಡು ಔಷಧಿ ತೊಗೋತಾ ಬಂದಿದ್ದು, ಅಶ್ವಗಂಧ, ನೀರ್ಗುಂಡಿ ಇವೆಲ್ಲ ತೊಗೋತಾ ಬಂದಿದ್ದು. ಆ್ಯಕ್ಚುಲಿ ದ್ರೋಣ ಇವೆಲ್ಲ ಆ್ಯಕ್ಚುಲಿ ಫುಲ್ ಕೈಯೆಲ್ಲ ಇದಾಗ್ತದೆ. ಈಗ ನೋಡಿ ಏನು ಅನಿಸ್ತದೆ, 2 ಕೈಗೂ ಏನು ಅನಿಸ್ತದೆ ನಿಮ್ಗೆ ಗೊತ್ತಾಗಲ್ಲ, ಅಷ್ಟು ಇದಾಗ್ತು ಆರಾಮಾಗಿ. ಹಾಗಾಗಿ ಈಗ ಅವರ ದೇಹನ ಪ್ರಯೋಗಕ್ಕೆ ಉಟ್ಕೊಂಡು ಔಷಧಿಗಳು ಇದು ವರ್ಕ್ ಆಗುತ್ತಾ ವರ್ಕ್ ಆಗಲ್ವಾ ಅಂತ ಕಂಡಿಡ್ಕೊಂಡಿದ್ದಾರೆ. ಮತ್ತೆ 15-16 ವರ್ಷ ಬೇಕಾಯಿತು ಈ ಒಂದು ಗಿಡದಿಂದ ಯಾವ್ದಾದ್ರು ಒಂದು ಮೂಲಿಕೆ ಇದೆಯಾ, ಇದರಲ್ಲೂ ಕೂಡ ಏನಾದ್ರು ವಾಸಿ ಮಾಡ್ಬೋದಾ ಅಂತ ತಿಳ್ಕೊಳ್ಳೋಕ್ಕೆ 15-16 ವರ್ಷ ಕಲ್ತಿದ್ದಾರೆ. ಈಗ ತೋರಿಸಿದ ತಕ್ಷಣ ನೀವೇ ಹೋಗ್ಬಿಟ್ಟು ನಮ್ಮ ಮನೆ ಹಿತ್ತಲಿದೆ ಅಂದ್ಬಿಟ್ಟು ಕಿತ್ಕೊಂಡು ಅದನ್ನು ಪ್ರಯೋಗ ಮಾಡೋಕೆ ಹೋಗ್ಬೇಡಿ. ಸಲಹೆ ತೊಗೊಂಡು ಬೇಕಾದ್ರೆ ಪ್ರಯೋಗ ಮಾಡಿ. ಇವಾಗ ತೋರಿಸುವಂಥ ಗಿಡಗಳೆಲ್ಲನೂ ಕೂಡ ನಿಮ್ಗೆ ಕಂಡ್ರು ನೀವು ಅದರಿಂದ ಏನು ಮಾಡೋಕೆ ಹೋಗ್ಬೇಡಿ. ಅದರಿಂದ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಇವರ ಸಲಹೆ ತಗೊಂಡು ಬೇಕಾದ್ರೆ ಯಾರ್ದಾರ ತಿಳಿದಂಥವ್ರ ಸಲಹೆ ತಿಳಿದಂಥವರ ಒಂದು ಸಲಹೆ ತಗೊಂಡ್ಬೇಕಾದ್ರೆ ನೀವು ಪ್ರಯೋಗ ಮಾಡ್ಕೊಳ್ಳಿ. ಇದು ಬಂದು ಮಟ್ರ ಮನೆ, ಇದು ಒಳ ಮುಚ್ಚಗ ಅಂತ. ಇದು ನೋಡಿ ಒಳಗಡೆ ಹಿಂಗೆ ಮುಚ್ಚುತ್ತೆ, ಒಳಗಡೆ ನೋಡಿ ಹಿಂಗೆ ಟಚ್ ಮಾಡಿದ್ರೆ ಒಳಗಡೆ ಮುಚ್ಚುತ್ತೆ, ಮುಟ್ಟಿದ್ರೆ ಮುನಿ ಅಂತ. ಇದು ಒಳ ಮುಚ್ಚಗ ಅಂತ ನಾವು ಕರಿತೀವಿ. ಹೊರ ಮುಚ್ಚಿಗೆನೂ ಇದೆಯಾ? ಹೊರ ಮುಚ್ಚಗ ಇದೆ. ಇದು ನಮಗೆ ಇಲ್ಲಿ ಒಂದು ಈ ನಮ್ಮ ಸಣ್ಣ ಪುಟ್ಟ ಗುಡ್ಡಗಳು ಸಿಗುತ್ತೆ, ಆ ಗುಡ್ಡಗಳಲ್ಲೆಲ್ಲ ಅದು ಚೆನ್ನಾಗಿ ಸಿಗುತ್ತೆ. ಇದು ಒಳ ಮುಚ್ಚಗ, ಅದು ಹೊರ ಮುಚ್ಚಗ. ಈಗ ಒಳ ಮುಚ್ಚಕ ಒಳ್ಳೇದಾ, ಹೊರ ಮುಚ್ಚಕ ಒಳ್ಳೇದಾ? ಇದು ಒಳ ಮುಚ್ಚಗ ನಿಮಗೆ ಎಲ್ಲ ಕಡೆ ಸಿಗುತ್ತೆ. ಇದು ಒಳ ಮುಚ್ಚಗ ಬಂದು ನಮ್ಮಲ್ಲಿ ಹೇಳುವಂಥದ್ದು
ಹೆಣ್ಣು ಮಕ್ಕಳ ಎಲ್ಲ ಪ್ರತಿಯೊಂದು ಕಾಯಿಲೆಗೂ ಬರುವಂಥ ರೋಗಗಳಿಗೆ ಅಂದರೆ ಇದು ಶ್ವೇತಪಥರ ಅಂದರೆ ಬಿಳಿ ಇದು ವೈಟ್ ಡಿಸ್ಚಾರ್ಜ್ ಅಂತಾರಲ್ಲ, ಬಿಳಿ ಮುಟ್ಟು, ಮತ್ತು ಪ್ರದರ ಅಂತ ಕರಿತೀವಿ, ಅದು ಬ್ಲಡ್ ಡಿಸ್ಚಾರ್ಜ್ ಅಂತ. ಇಷ್ಟನ್ನು ನಿಲ್ಲಿಸುವಂಥ ಶಕ್ತಿ ಇದಕ್ಕಿದೆ. ಮತ್ತು ಗರ್ಭಕೋಶದಲ್ಲಿ ಏನೇ ಸಮಸ್ಯೆ, ಈಗ ಮಕ್ಕಳಿಲ್ಲ ಅಂದವ್ರಿಗೆ, ಮತ್ತು ಇದರಲ್ಲಿ ಮೂಳೆಗಳು ಕ್ಯಾಲ್ಶಿಯಮ್ ಪ್ರಾಬ್ಲಮ್ಸ್ಗೆ ಇದು ಸುಮಾರು ಇದು ಉಪಯೋಗ ಇದೆ. ಮತ್ತು ನಮ್ಮಲ್ಲಿ ಸುಮಾರು ಮೂಳೆ ಮುರಿದಾಗ ಒಂದೊಂದು ಸರಿ ಅರ್ಧ ಕಟ್ಟುವಂಥದ್ದು ಇದೆ, ಇದು ಪದ್ಧತಿ ನಮ್ಮಲ್ಲಿ ವೈದ್ಯ ಪದ್ಧತಿಲಿ. ಮತ್ತು ಇದರಲ್ಲಿ ಲೋಳೆ ಥರ ಒಂದು ಇದಾಗ್ತದೆ, ಅದು ಏನಾಗುತ್ತೆ ಸಖತ್ ಸ್ಟ್ರೆಂತ್ ಕೊಡುತ್ತೆ. ಇದರಿಂದ ನಿಮಗೆ ಇದನ್ನು ನರಳಲ್ಲೇ ಒಣಗಿಸಿ ತೊಗೊಂಡೋಗಿ, ಅಂದರೆ ನೀವು ಬೇರೆ ಸಮೇತನಾರ ಇದು ಮಾಡ್ಬೋದು, ಅಥವಾ ಇದ್ರ ಮೇಲ್ಗಡೆ ಕಟ್ ಮಾಡಿ ತೊಗೊಂಡೋಗಿ ಇದನ್ನು ನೆರಳಲ್ಲಿ ಒಣಗಿಸಿ ಒಂದು ಅರ್ಧ ಸ್ಪೂನಷ್ಟು ಡೈಲಿ ಅರ್ಧ ಚಮಚ ಬೆಳಗ್ಗೆ ಒಂದು ಸರಿ ಸಂಜೆ ಒಂದು ಸರಿ ಖಾಲಿ ಹೊಟ್ಟೆಗೆ ಉಪಯೋಗಿಸೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಅದು ನಿಮಗೆ ಈ ಏನು ಡಿಸ್ಚಾರ್ಜು ಮತ್ತು ಗರ್ಭಕೋಶದ ಸಮಸ್ಯೆಗಳು ಮತ್ತು ಮುಟ್ಟಿನ ವ್ಯತ್ಯಾಸಗಳು ಬರುತ್ತೆ. ಈಗ ಒಂದು ತಿಂಗ್ಳಿಗೆ ಆಗೋದು ಏನಾಗುತ್ತೆ, 1.5 ತಿಂಗಳಿಗೆ 2 ತಿಂಗಳಿಗೆ ಒಂದೊಂದು ಸರಿ ಆಗ್ತಾ ಇರ್ತದೆ. ಅಲ್ಲಿ ಗರ್ಭಕೋಶದಲ್ಲಿ ಏನೋ ಒಂದು ವೀಕ್ನೆಸ್ ಇರುತ್ತೆ, ಏನೋ ಸಮಸ್ಯೆ ಇರುತ್ತೆ. ಆವಾಗೆಲ್ಲ ಏನಾಗುತ್ತೆ, ಇದನ್ನು ತಗೊಳ್ಳೋದ್ರಿಂದ ಇದಾಗುತ್ತೆ. ಇದ್ರ ಜೊತೆ ಒಂದು ಸ್ವಲ್ಪ ಅರ್ಜುನ ಇದೆಲ್ಲ ಸೇರಿಸೋದ್ರಿಂದ ಬೇಗ ಎಫೆಕ್ಟ್ ಆಗುತ್ತೆ. ಮತ್ತು ಇದನ್ನು ಏನಾಗುತ್ತೆ ಅಂದರೆ, ಇದನ್ನು ತಗೊಳ್ಬೇಕಾದ್ರೆ ಕಫ ದೋಷ ಜಾಸ್ತಿ ಇದ್ದರೆ ಒಂದು ಸ್ವಲ್ಪ ಮೆಣಸು ಮಿಕ್ಸ್ ಮಾಡಿ, ಅಥವಾ ಇದು ಪಿತ್ತ ದೋಷ ಇದ್ದರೆ ಡೈರೆಕ್ಟಾಗಿ ತಗೋಬೋದು, ಏನು ಸಮಸ್ಯೆ ಇಲ್ಲ. ಅಥವಾ ಅಮೃತ ಬಳ್ಳಿ ಮಿಕ್ಸ್ ಮಾಡ್ಬೋದು, ಆ ಥರ ಇರುತ್ತೆ. ಇದು ಬಲ, ಇದನ್ನು ನಮ್ಮಲ್ಲಿ ಬಲ ಅಂದರೆ ಇದು ಹೆಸರು ಹೇಳುವಂಗೆ ಸ್ಟ್ರೆಂತ್, ತಾಕತ್ತಿಗೆ ಮತ್ತು ಶಕ್ತಿಯುತವಾಗಿ ನಮ್ಮಲ್ಲಿ ಇದನ್ನು ಈ ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ ತಗೋತಾರಲ್ಲ, ಅದಕ್ಕೆ ಈಕ್ವಲೆಂಟಾಗಿ ಉಪಯೋಗಿಸ್ಬೋದು. ಇದರಲ್ಲಿ ಒಂದು 7-8 ವೆರೈಟಿ ಮೇಲಿದೆ ಬಲ, ತೋರಿಸ್ತೀನಿ. ಇಲ್ಲೇ ಒಂದು 4-5 ವೆರೈಟಿ ಸಿಗುತ್ತೆ ಇದರಲ್ಲಿ. ಒಟ್ಟಿನಲ್ಲಿ ಇವತ್ತರಲ್ಲಿ ಎಲ್ಲ ಒಂದು ಗುಣದಲ್ಲಿ ಎಲ್ಲ ಹೆಚ್ಚು ಕಡಿಮೆ ಸಾಮ್ಯತೆ ಇರುತ್ತೆ, ಎಲ್ಲ ಒಂದೇ ಥರ ಇರುತ್ತೆ. ಇದನ್ನು ನಾವು ಉಪಯೋಗಿಸ್ತಾ ಬಂದರೆ ಈ ವೀಕ್ನೆಸ್ ಏನಿದೆ ನಮ್ಮಲ್ಲಿ, ಸೋತ್ಗಳು ಅಂಥದ್ದು, ಮತ್ತು ಉಷ್ಣಾಂಶನ ತಗ್ಗಿಸುವಂಥದ್ದು, ಮತ್ತು ಶರೀರಕ್ಕೆ ಬಲ ಕೊಡುವಂಥದ್ದು, ಮತ್ತು ಇದನ್ನು ಅಷ್ಟೇ ಮೂಳೆ ಮುರಿದ್ರೆ ಮಾಡಿದ್ರೆ ಕಟ್ಟುವಂಥದ್ದು. ಯಾವ ರೀತಿ ಬಳಸಬೇಕು ಇವೆಲ್ಲ? ಇದನ್ನ ಏನಿಲ್ಲ, ಪೌಡ್ರ್ ಮಾಡೇ ಎಲ್ಲ ಪೌಡ್ರ್ ಮಾಡಿ. ನೀವು ಯಾವ ರೀತಿ ಅಂದರೆ, ಈಗ ಔಷಧಿ ಅಂದಮೇಲೆ ಒಂದು ಚೂರ್ಣ ಈಸಿಯಾಗೆ, ಇಲ್ಲ ಸ್ವರಸ ಅಂದರೆ ಡೈರೆಕ್ಟಾಗಿ ಅಲ್ಲೇ ಕಿತ್ಕೊಂಬಂದು ಸಿಗೋದಿದ್ರೆ ಅದನ್ನು ಅರ್ದು ರಸ ಹಿಂಡಿ ಸ್ವರಸ ಕುಡಿಯುವಂಥದ್ದು, ಅಥವಾ ಕಷಾಯ ಮಾಡುವಂಥದ್ದು, ಅಥವಾ ಅಷ್ಟಾಂಶ ಕಷಾಯ, ಚತುರಾಂಶ ಅದೆಲ್ಲ ಬರುತ್ತೆ. ನೆಕ್ಸ್ಟ್ ಇಲ್ಲ ಚೂರ್ಣ ಮಾಡ್ಕೊಳ್ಳುವಂಥದ್ದು. ಅದ್ರ ನೆಕ್ಸ್ಟ್ ಬಂದು ನೀವು ಪಾಕ ತೆಗೆದು ಇಟ್ಕೊಳ್ಬೋದು. ಈಗ ಸಿಗಲ್ಲ ನಮಗೆ, ಈಗೆಲ್ಲ ಸೀಸನ್ ವೈಸ್ ಸಿಗುತ್ತೆ ಅಂದರೆ ಅದನ್ನು ಪಾಕ ಮಾಡಿ ಇಟ್ಕೋಬೋದು ಲಾಂಗ್ ಟೈಮ್, ವರ್ಷಕ್ಕಾಗುವಂಗೆ. ಅಥವಾ ನಾವು ನೆಕ್ಸ್ಟ್ ಇದು ಮಾಡ್ತಾ ಅಂದರೆ ಲೇಹರ್ ಟೈಪ್ ಮಾಡ್ಕೋಬೋದು, ಅಥವಾ ಹಾರ್ಕಗಳು, ಅಥವಾ ನಮಗೆ ಈ ಥರ ಬೇರೆ ಬೇರೆ ಇದು ಮಾಡ್ಬೋದು. ಆ ಥರ ಅದು ಕೋಕಿಲಾಕ್ಷ ಅಥವಾ ಕೊಳಕ್ ಮುಳ್ಳು ಅಂತ ಕರಿತೇವೆ ಇದನ್ನು. ಮುಳ್ಳು ನೋಡಿ, ಅದು ಸಖತ್ ಶಾರ್ಪ್ ಇದೆ. ಇದೆ ಅಲ್ವ ಮುಳ್ಳು? ಮುಳ್ಳು ಅದು. ಮುಳ್ಳು ಹೇಳಿ ಸರ್. ಇದು ಕೋಕಿಲಾಕ್ಷ ಅಂತ ಸಂಸ್ಕೃತದಲ್ಲಿ ಕರೀತಾರೆ, ಕೊಳವಳಿಕೆ ಮುಳ್ಳು ಅಂತ ನಾವು ಕರಿತೀವಿ. ಇದರಲ್ಲಿ ಬೀಜಗಳು ಬರುತ್ತೆ, ಸಣ್ಣ ಸಣ್ಣ ಬೀಜಗಳು. ಆ ಬೀಜಗಳು ಗಂಡು ಮಕ್ಕಳಲ್ಲಿ ವೀರ್ಯ ವೃದ್ಧಿಗೋಸ್ಕರ ಇದನ್ನು ಉಪಯೋಗಿಸ್ತೀವಿ. ಇದು ಇದೇ ಹೆಸರಲ್ಲೇ ಕರೀತಾರ? ಕೊಳಕ್ ಮುಳ್ಳು ಅಂತಾನೆ ನಾವು ಕರೆಯುವಂಥದ್ದು, ಕೋಕಿಲಾಕ್ಷ ಅಂತ ಸಂಸ್ಕೃತದಲ್ಲಿ. ಈ ರೀತಿ ನೀಲಿ ಹೂ ಇರುತ್ತೆ. ನೀಲಿ ಒಂದು ತಿಳಿ ಇದ್ರದ್ದು ನೇರಳೆ ಬಣ್ಣದ್ದು ಇರುತ್ತೆ. ಇದ್ರ ಬೀಜ ಒಳ್ಳೆ ಚೆನ್ನಾಗಿದೆ. ಒಂದು ನಿಮಗೆ ಇದ್ರ ಬರುತ್ತೆ, ಬಾವಂಚಿ ಬೀಜ ಇವತ್ರದ್ದು ಬರುತ್ತಲ್ಲ, ನೀವು ತುಳಸಿ ಕಾಮಕಸ್ತೂರಿ ಬೀಜ ಬರುತ್ತಲ್ಲ, ಹಂಗಿರುತ್ತೆ. ಒಳ್ಳೆ ಸ್ಟ್ರೆಂತ್ ಇರುತ್ತೆ ಇದ್ರ ಬೀಜ, ಸಖತ್ ಇದಾಗುತ್ತೆ. ಮತ್ತು ಅದ್ರ ಬೀಜನ ನಾವು ಒಂದು ಸ್ವಲ್ಪ ಒಂದು 8-10 ಕಾಳಷ್ಟು ಅದನ್ನು ಉಪಯೋಗಿಸ್ತಾ ಬಂದರೆ ನಮಗೆ ಸ್ಟ್ರೆಂತು ಇದಿರುತ್ತೆ. ಇದು ಬಲದಲ್ಲಿ ಇದೊಂದು ವೆರೈಟಿ, ಇದೊಂದು ರೀತಿಯ ಬಲ. ಎಲೆ ಬೇರೆ ಥರ ಇರುತ್ತೆ. ಎಲೆ ಸೇಮ್ ಅಂದರೆ ಅಲ್ಲೇ ನೀವು ಪಕ್ಕದಲ್ಲೇ ಇದೆ ನೋಡಿ, ಅದು ಸೇಮ್ ಇದಾಗಲೇ ಇರುತ್ತೆ. ಅಂದರೆ ಒಂದು ಸಣ್ಣ ಪುಟ್ಟ ವೇರಿಯೇಷನ್ ಅಷ್ಟೇ ಬಿಟ್ಟರೆ ಅದನ್ನು ಗುಣದಲ್ಲಿ ಜಾಸ್ತಿ ಒಂದೇ ಇದಾಗ್ತದೆ. ಇದು ಲಾವಂಚ. ನೀರನ್ನು ಶುದ್ಧೀಕರಿಸೋ, ಇದು ನೀರನ್ನು ಶುದ್ಧೀಕರಿಸುವಂಥದ್ದು. ಮತ್ತು ಇದರದ್ದು ಬೇರಿನಿಂದ ರಕ್ತ ಶುದ್ಧಿನೂ ಆಗುತ್ತೆ. ಮತ್ತು ನಾವು ಬಿಸಿಲಿಂದ ದಣದು ಬಂದಾಗ ಅದನ್ನು ನಾವು ನೀರಲ್ಲಿ ನೆನೆ ಹಾಕಿ, ಅಥವಾ ಅದನ್ನು ಕಷಾಯ ಮಾಡಿ, ಅಥವಾ ಅದರಲ್ಲಿ ಶರ್ಬತ್ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ದಣ ಹಾರುತ್ತೆ. ಮತ್ತು ಇದರಲ್ಲಿ ಈಗ
ಔಷಧಿ ಅಲ್ದೇ ಬೇರೆ ಬೇರೆ ವೆರೈಟಿ ಇದೆಲ್ಲ ಮಾಡ್ತಾ ಇದ್ದಾರೆ. ಮತ್ತು ನೀರಿಗೆ ಹಾಕಿ ಮಡಗೋದ್ರಿಂದ ಶುದ್ಧೀಕರಿಸ್ತಾರೆ. ಈಗ ನೋಡಿ ಹೊಳೆ ಎಲ್ಲ ಶುದ್ಧೀಕರಣ ಆಗೋದು ಇದರಲ್ಲೇ. ಸುಮಾರು ಗಿಡಮೂಲಿಕೆಗಳಿದೆ ಶುದ್ಧೀಕರಿಸುವಂಥವು. ಅಲ್ಲಿ ಇನ್ನು ಅಲ್ಲೆಲ್ಲ ಒಂದಷ್ಟಿದೆ. ಅದು ಸಂಜೀವಿನಿ ಅಂತಲೇ ಕರೀತಾರೆ ಅದೊಂದು. ಅದು ಅಷ್ಟೇ ಮೆದು ಮೂಳೆಗೆಲ್ಲ ಬರುತ್ತೆ. ಅವೆಲ್ಲ ಏನಂದರೆ ನೀರೊಳಗಿದ್ದಾಗ ನೀರನ್ನ ಶುದ್ಧೀಕರಿಸ್ತದೆ. ಅದಕ್ಕೆ ಹೊಳೆ ನೀರಿಗೆ ಹರಿಯೋ ನೀರಿಗೆ ಯಾವುದೇ ದೋಷ ಇಲ್ಲ ಅನ್ನೋದು ಈ ಗಿಡಗಳೆಲ್ಲ ಇವೆಲ್ಲ ಇರ್ತಾವಲ್ಲ ಅದಕ್ಕೆ. ಅದರಿಂದ ಹೊಳೆ ಒಳಗೂ ಇರುತ್ತೆ ಬೇರೆವು. ಅವು ಇರೋಕ್ಕೆ ಇದು ಒಣಗನೆ ಏನಲ್ಲ ಇಲ್ಲಿ. ನಮ್ಮಲ್ಲಿ ಇದನ್ನು ಒಣಗನೆ ಅಂತ ತೋರಿಸ್ತಾರೆ. ಇದು ನೀರು ಒಣಗನೆ, ಇದು 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 ಒಣಗನೆ ಅಂತಾರೆ. ಆ್ಯಕ್ಚುಲಿ ಇನ್ನೊಂದು ಒಣಗನೆ ಒಳಗೆ ತೋರಿಸ್ತೀನಿ. ಇಲ್ಲೇ ಇದೆಯಲ್ಲ ಇದು ನೀವು ಹೇಳಿದ್ರಲ್ಲ ಕೊಳಕ್ಕೆ ಕೊಳ ಒಳಕ್ಕೆ ನೋಡಿ. ಇಲ್ಲಿ ಒಣಗನೆ ಇದು ಇಲ್ಲೇ ಇದೆ ನೋಡಿ. ಈ ಒಣಗನೆ ಕಡ್ಡಿ ಒಣಗನೆ. ಹೌದು, ಫೈನ್. ಇದು ನಮಗೆ ಆ್ಯಕ್ಚುಲಿ ಮೆಡಿಸನ್ಗೆ ಇದಕ್ಕೆಲ್ಲ ಬರೋದು. ಇಲ್ಲೆಲ್ಲ ಇದೆ ನೋಡಿ. ಸಾಂಬಾರ್ಗೂ ಯೂಸ್ ಮಾಡ್ತಾರೆ. ಸಾಂಬಾರಿಗೆಲ್ಲ ಇದು ಇಲ್ಲಿ ಇದೆ, ಚೆನ್ನಾಗಿದೆ. ಕರೆಕ್ಟು. ಇದು ಆ್ಯಕ್ಚುಲಿ ಒರಿಜಿನಲ್. ಅದು ನಮ್ಮಲ್ಲಿ ಸುಮಾರು ಜನ ಇದನ್ನು ಹೂವೆಲ್ಲ ಕೀಳಬೇಕು ಮಾಡಬೇಕು ಇದು ಅನ್ಕೊಂಡು ಏನು ಮಾಡ್ತಾಯಿದ್ದಾರೆ, ಇದು ತೋರಿಸೋನಲ್ಲ ಇಲ್ಲೇ ಇದೆ ನೋಡಿ. ಈ ಒಣಗನೆನ ಇದರಲ್ಲಿ ಚೆನ್ನಾಗಿ ಸಿಗುತ್ತಲ್ಲ ಅಂದ್ಬಿಟ್ಟು ಇದನ್ನು ಯೂಸ್ ಮಾಡ್ತಾರೆ. ಆದರೆ ಆ್ಯಕ್ಚುಲಿ ಇದರಲ್ಲಿ ಗುಣ ಜಾಸ್ತಿ ಇರುತ್ತೆ. ಯೂಸ್ ಮಾಡಬೇಕು ಅಂದರೆ ಮತ್ಸ್ಯಾಕ್ಷಿ ಅಂತ ಕರೆಯುವಂಥದ್ದು ಇದನ್ನೇ. ಆ್ಯಕ್ಚುಲಿ ಇವನ್ನಲ್ಲ. ಆ್ಯಕ್ಚುಲಿ ಇದರಲ್ಲಿ ಇನ್ನು ಗಂಡು ಒಣಗನೆ ಒಂದಿದೆ, ಅದು ಹೀಟ್ ಆಗುತ್ತೆ. ಇದು ಹೆಣ್ಣು ಒಣಗನೆ ಅಥವಾ ಕಡ್ಡಿ ಒಣಗನೆ. ಇದು ಹೆಣ್ಣು ಒಣಗನೆ ಅಂತ ಹೆಂಗೆ ಕಂಡುಹಿಡಿಯೋದು? ಇದು ಈ ಥರ ಇರುತ್ತೆ ನೋಡಿ. ಈ ಥರ ಕಡ್ಡಿ ಒಣಗನೆ. ಇದು ಕಡ್ಡಿ ಇರುತ್ತೆ. ಇದು ಮತ್ತೆ ತಿಳಿಗೆಂಪು ಇರುತ್ತೆ. ಇದು ಮತ್ತೆ ಎಲೆಗಳು ಒಂದು ಸ್ವಲ್ಪ ತಿಳಿಗೆಂಪು ಇರುತ್ತೆ. ಹೆಣ್ಣು ಒಣಗನೆ. ಇದು ಹೆಣ್ಣು ಒಣಗನೆ ಮತ್ತೆ ಒಣಗನೆ ಮತ್ಸ್ಯಾಕ್ಷಿ ಅಂತ ಕರೆಯೋದು ಇದನ್ನೇ ನಾವು. ಇದು ನಿಮಗೆ ಕಣ್ಣಿನ ದೃಷ್ಟಿ ದೋಷಗಳು, ಯಾವುದೇ ದೃಷ್ಟಿ ದೋಷಗಳಿದ್ರು ಇದರಲ್ಲಿ ಮಾಡಿ ಕಣ್ಣು ಕಪ್ ಮಾಡಿ ಹಾಕೋದ್ರಿಂದ ಮತ್ತೆ ಹೊಟ್ಟೆಗೆ ತಗೊಳ್ಳೋದ್ರಿಂದನೂ ತಂಪಾಗಿಟ್ಟಿರುತ್ತೆ. ಮತ್ತು ಇದು ನಿಮಗೆ ಕಣ್ಣಿನ ದೃಷ್ಟಿಗಳೆಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ಮತ್ತು ಇದರಲ್ಲಿ ತಲೆಗೆ ಆಯಿಲ್ ಮಾಡಿ ಹಾಕೋದ್ರಿಂದನೂ ಕಣ್ಣಿನ ದೃಷ್ಟಿ ಚೆನ್ನಾಗಿ ಬರುತ್ತೆ. ಕೂಡ ಕಾಲಿಗೆ ಚಪ್ಪಲಿ ಹಾಕಲ್ಲ ಅಂತ ಗೊತ್ತು, ನಿಮ್ಮ ಮಗನೂ ಕೂಡ ಹಾಕಿಲ್ಲ. ಅವ್ನು ಯಾರಿಗೂ ಹಾಕ್ಸೋದೇ ಇಲ್ವಾ ನೀವು? ಅಂದರೆ ಈಗ ಏನಾಗುತ್ತೆ ಅಂದರೆ ಈ ಫ್ರೀಯಾಗಿ ಸಿಗುವಂಥ ಇದನ್ನ ಈಗ ನೋಡಿ, ಈ ಮಣ್ಣದ ಗುಣ ಬೇರೆ. ಹೌದು. ಈಗ ಅಲ್ಲಿ ಮರಳು ಮಿಕ್ಸಿದ ಗುಣ ಬೇರೆ. ಮತ್ತೆ ಇದ್ರೊಳಗಡೆ ಎಷ್ಟೋ ಗಿಡಮೂಲಿಕೆಗಳಿದೆ, ಅವನ್ನ ತುಳಿದು ಬರುವಂಥದ್ರಲ್ಲಿ ನಮಗೆ ಸಿಗುವಂಥ ಆರೋಗ್ಯನೇ ಬೇರೆ. ಸಿಗುವಂಥ ಆರೋಗ್ಯನೇ ಬೇರೆ. ಈಗ ಒಂದೇ ಥರ ಇರೋದ್ರಿಂದ ಈಗ ನೋಡಿ ಎಲ್ಲ ಈಗ ಏನೇನೋ ಬೇರೆ ಹೇಳ್ತಾರೆ ಜನ, ಅದು ಇದು ವೈರಸ್ ಹಾಳು ಮುಳು ಇವೆಲ್ಲ. ಆ್ಯಕ್ಚುಲಿ ಒಂದು ನಮ್ಮ ಸುತ್ತಮುತ್ತ ಇದ್ದೇ ಇರುತ್ತೆ ಇರೋವು. ಆದರೆ ಏನಾಗುತ್ತೆ ಅಂದರೆ ಈಗ ಎಲ್ಲ ವೈರಸ್ ಎಲ್ಲರಿಗೂ ಅಟ್ಯಾಕ್ ಆಗೋದು, ಒಂದಷ್ಟು ಜನಕ್ಕೆ ಅಟ್ಯಾಕ್ ಆಗಲ್ಲ. ಯಾಕೆ ಹೇಳಿ? ಅವರಲ್ಲಿ ಒಂದು ಇಮ್ಯುನಿಟಿ ಪವರ್ ಚೆನ್ನಾಗಿರುತ್ತೆ. ಅದನ್ನು ನಾವು ಮೈಗೂಡಿಸ್ಕೋಬೇಕು. ಈಗ ಒಂದು ಯುದ್ಧನ ಎದುರಿಸ್ಬೇಕಾದ್ರೆ ಒಬ್ಬ ಸ್ಕಿಲ್ ಇರೋನೇ ಹೋಗ್ಬೇಕು. ಕರೆಕ್ಟ್. ಅದು ಅಭ್ಯಾಸ ಆಗಿರೋನು ಹೋಗ್ಬೇಕು, ಅದ್ರ ಜೊತೆ ಹೊಡೆದಾಡಿರೋನು ಹೋಗ್ಬೇಕು. ಆದರೆ ನಾವು ಸುಮ್ಮನೆ ಡೈರೆಕ್ಟಾಗಿ ಹೋದಾಗ ಏನೂ ಇಲ್ಲ ಆ ಥರ. ಅದಕ್ಕೆ ಈಗಿನಿಂದ ಮಕ್ಳಿಗೆ ಅಭ್ಯಾಸ ಮಾಡೋದ್ರಿಂದ ಅದರಲ್ಲಿ ಒಡನಾಡ್ಬೇಕು ಅವರು. ಕರೆಕ್ಟ್. ಅವಾಗಲೇ ಇದಾಗೋದು. ಮತ್ತು ಇದೊಂದು ಹೊಡಕೆ, ಇದು ಹೊಡಕೆ ಅಂತ ನಾವು ಕರಿತೀವಿ. ಈ ಹೊಡಕೆದು ಬೇರು ಇದೆಯಾ? ಇಲ್ಲೊಂದಿದೆ ನನ್ನ ಹತ್ರನೇ. ಈ ಹೊಡಕೆ ಈ ಬೇರು ಬರುತ್ತೆ ನೋಡಿ, ಈ ಥರ ಬರುತ್ತೆ ಇದ್ರ ಬೇರು. ಬೇರು ಇದರೊಳಗೆ ಇದ್ರ ಬೇರು ನಿಮಗೆ ಒಂದು ಸ್ವಲ್ಪ ತಿನ್ನು ನೋಡಿ. ಇದು ತಿನ್ನಲ್ಲ ಸರ್? ತಿನ್ನಿ, ಏನಿಲ್ಲ, ತಿನ್ನು ನೋಡಿ, ಹಂಗೆ ತಿನ್ನಿ, ಏನಿಲ್ಲ, ಅದ್ರ ಸಮೇತ ತಿನ್ನಿ. ತಿನ್ನಿ, ಏನಿಲ್ಲ, ತಿನ್ಬೋದು. ಹೆಂಗೆ ಅನ್ಸುತ್ತೆ? ಯಾವುದೋ ಒಂದು ಫ್ಲೇವರು ಓಪನ್ ಆಯಿತು. ಒಂಥರ ನಿಮಗೆ ಇದ್ರದ್ದು ಏನಂದರೆ ಈ ಕ್ಷಯ ರೋಗ ಐತಲ್ಲ, ಟಿ ಬಿನ ತೆಗೆಯುವಂಥ ಶಕ್ತಿ ಇದಕ್ಕಿದೆ ನೋಡಿ. ಶುಂಠಿಗಿಂತ ಇದಾಗಿದೆ ಇದು. ಈ ಕಚೋರ ಇವೆಲ್ಲದಕ್ಕಿಂತ ಪವರ್ಫುಲ್ಲಾಗಿ ಚೆನ್ನಾಗಿ ಇದು ಖಾರವಾಗೆ ಮತ್ತು ಒಂದು ಇದಾಗಿರುತ್ತೆ. ಇದು ಗುಣ ಸಖತ್. ಈ ಟಿ.ಬಿ ಕಾಯಿಲೆನ ವಾಸಿ ಮಾಡುವಂಥ ಶಕ್ತಿ ಇದಕ್ಕಿದೆ ಅಂತ. ತಗೋಬೇಕು ಇದನ್ನು ಬೇರನ್ನ ನಾವು ಕಂಟಿನ್ಯೂ ಇದ್ರ ಜೊತೆ ನೀವು ಟಿ.ಬಿ ಒಂದು ಇದಾದರೆ ನಿಮಗೆ ಅದು ವೈರಸ್ ಸ್ಟ್ರಾಂಗ್ ಆಗಿರೋದ್ರಿಂದ ಇದ್ರ ಜೊತೆ ಇನ್ನು ಇದು ಬರುತ್ತೆ, ವಿಷಮುಷ್ಟಿ ಆ ಥರದ ಇನ್ನೊಂದು ತೊಗೊಂಡ್ರೆ ಇದನ್ನು ಕಂಪ್ಲೀಟಾಗಿ ನಿಮಗೆ ವಾಸಿ ಮಾಡೋ ಶಕ್ತಿ ಇದಕ್ಕಿದೆ. ಈ ಹಿಂದಿನ ಕಾಲದಿಂದನೂ ಇದನ್ನು ಟಿ.ಬಿಗೆ ಮತ್ತು ಇದನ್ನು ನಾವು ಮಂದರಿಗೆ ಚಾಪೆ ಎಣ್ತೀವಿ, ಮಲಗ್ತೀವಲ್ಲ ನಾವು, ಅದನ್ನ ಇದರಿಂದನೇ ಮಾಡುವಂಥದ್ದು. ಹೌದಾ? ಇದೇ ನಮಗೆ ಚಾಪೆ ಇದೇನಾ? ಇದೇನೆ. ನೀವು ನಾವು ಕರೆಕ್ಟು ಮಂದಲಿಗೆ ಇದೆಯಲ್ಲ ಅದನ್ನ ಮಾಡೋದೇ ಇದರಿಂದ. ಇದು ಒಣಗಾದ್ಮೇಲೆ
ಒಣಗಂತಲ್ಲ ಅದನ್ನು ಪೀಸ್ ಮಾಡಿ ಇದು ಮಾಡ್ತಾರೆ, ಇದನ್ನೆಲ್ಲ ಕಟ್ ಮಾಡಿ ತೆಗೆದು ಇದು ಒಣಗಿಸಿ ಇದಕ್ಕೆ ಬಣ್ಣ ಕಟ್ಟಿ ಎಲ್ಲ ಮಾಡ್ತಾರೆ. ಇದೇ ನಿಮಗೆ ಇದಾಗುವಂಥದ್ದು. ಇದ್ರ ಮೇಲೆ ಮಲಗೋದ್ರಿಂದ ತಂಪಿರುತ್ತೆ ವಾತಾವರಣ. ನೀವು ಎಂತ ಇದ್ದಿದ್ರು ಕಡ್ಡಿ ಚಾಪೆ ಅಂತೀವಲ್ಲ ಅದು ಕಡ್ಡಿ ಚಾಪೆ ಇದೇನೆ, ಇದ್ರ ಕಡ್ಡಿಯಿಂದನೇ ಚಾಪೆ ಮಾಡೋದು. ಇದ್ರ ಬೇರಿಂದ ಸುಮಾರು ಜನ ಈ ಸರಿ ತಗೊಂಡು ಹೋಗ್ತಾ ಇದ್ರು, ಈ ಸರಿನೇ ಯಾರು ತಗೊಂಡೋಗಿಲ್ಲ. ಸುಮಾರು ಈಗ ಬರೋರು ಇಲ್ಲೆಲ್ಲ ಅನ್ಕೊಂಡು. ಒಳ್ಳೆ ಫ್ಲೇವರ್ ಇದೆ ಬೇರು. ಅನ್ಕೊಂಡು ಇದನ್ನು ಅಷ್ಟೇ, ಇದು ಒಳೆ ಅಶೋಕ ಅಂತ ಕರೀತಾರೆ, ಒಳೆ ಹತ್ತಿ ಅಂತಲೂ ಕರೀತಾರೆ. ಇದು ಒಳೆ ಹತ್ತಿ ಅಥವಾ ಒಳೆ ಅಶೋಕ ಅಂತ ಎರಡೂ ಕರೀತಾರೆ. ಇದುವೇ ನಿಮಗೆ ಒಂಥರ ಔಷಧಿ ಗುಣ ಯಥೇಚ್ಛವಾಗಿದೆ. ಅದು ನಾವು ಈಗ ನನಗೆ ಇದು ಜಾಸ್ತಿ ಹೊರಗಡೆಯಿಂದ ಎಲ್ಲೂ ಇದಿಲ್ಲ, ಆದರೆ ನಾವೇ ಇದನ್ನು ತಿಂದು ಪ್ರಯೋಗ ಮಾಡ್ಕೊಂಡಾಗ ಒಂದು ಹಸುವು ಚೆನ್ನಾಗಾಗುತ್ತೆ, ಡೈಜೆಷನ್ ಚೆನ್ನಾಗಿರುತ್ತೆ ಇದು. ಮತ್ತು ನೋಡ್ಬೇಕು ಮುಂದೆ ಪ್ರಯೋಗ ಜೀರ್ಣಕ್ರಿಯೆಗೋಸ್ಕರ ಇದನ್ನು ಜೀರ್ಣಕ್ರಿಯೆಗೆ ಒಂದು ಚೆನ್ನಾಗಿದೆ ಇದು. ಈ ಥರ ಇರುತ್ತೆ ಎಲೆ, ಒಳ್ಳೆ ಪಪಾಯ ಎಲೆ ಥರ ಇದ್ದಂಗಿದೆ, ಸಣ್ಣದಾಗಿದೆ. ಜೀರ್ಣಕ್ರಿಯೆ ಚೆನ್ನಾಗಿದೆ ಇದರಲ್ಲಿ. ಮತ್ತು ಕಾಯಿ ತೋರಿಸ್ತೀನಿ, ಅಲ್ಲಿ ಹಣ್ಣು ಒಳ್ಳೆ ಹತ್ತಿ ಹಣ್ಣು ಇದ್ದಂಗೆ ಇರುತ್ತೆ, ಸೇಮ್ ಇದ್ರ ಹಣ್ಣು. ಓಕೆ, ನೋಡೋಣ ಸರ್, ಮುಂದೆ ಸಿಗುತ್ತೆ. ಇದು ಚೇಣಿ ಕಡ್ಡಿ ಅಂತ. ಇದು ನಮ್ಮ ಇದರಲ್ಲಿ ಹಸುಗಳಿಗೆ ತಗೊಳ್ಳೋದ್ರಿಂದ ಹಸುಗಳು ಮೇಯ್ತವೆ, ಒಳ್ಳೆ ಮೈ ಕಟ್ತಾ ಬರ್ತಾ ಇದೆ ಇದು. ಮತ್ತು ಲಾಮ ಇದು ಎಲ್ಲ ಕಡೆ ಸಿಗುತ್ತೆ, ಇದು ಸಿಗುತ್ತೆ ಎಲ್ಲ ಕಡೆ ಸುಮಾರು. ಚೈನಿ ಕಡ್ಡಿ ಅಂತ ಕರಿತೀವಿ. ಅದು ಒಳ್ಳೆ ಬಿದಿರು ಜಾತಿಗೆ ಸೇರಿರ್ತಾರೆ. ಕಡಿದ್ರೆ ಇದು ಒಳ್ಳೆ ಮೈ ಕಟ್ಟುವಂಥದ್ದು ಇದಿದೆ, ಹಸು ಕರುಗಳು ಚೆನ್ನಾಗಿ ಬರ್ತದೆ. ಓಕೆ, ಇದು ಬಂದು ನಿಮಗೆ ಇದರಲ್ಲಿ ಒಂದು ವೆರೈಟಿ ಬರುತ್ತೆ, ಹೇಳ್ತೀನಿ. ಇದು ನೀರ್ಗೋಣಿಲಿ ಇದು ಒಂದು ವೆರೈಟಿ ಚೆನ್ನಾಗಿದ್ದಾವೆ. ಇದು ಬೇರೆ ಬೇರೆ ಔಷಧಿ ಗುಣಕ್ಕೆ ಬರುತ್ತೆ, ಅಷ್ಟು ಜಾಸ್ತಿ ನಾವು ಉಪಯೋಗಿಸಿಲ್ಲ ಇದು ಜಾಸ್ತಿ. ಒಂದು ನೋಡ್ಬೋದು ನೀರ್ಗೋಣಿ, ಇದನ್ನು ಅದರಲ್ಲೇ ಇದು ಒಂದು ವೆರೈಟಿ ನೀರ್ಗೋಣಿ. ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಸರ್? ಇದು ಸುಮಾರು ಹಸು ಕಾಯಿಲೆಗಳಿಗೆ, ಹಸು ಸಂಬಂಧಿತ ಕಾಯಿಲೆಗಳಿಗೆ ಇದನ್ನು ಉಪಯೋಗಿಸ್ತಾರೆ. ನೀರ್ಗೋಣಿ ನೋಡಿ. ಕಾಡಂದಿ ಮಾದೇಶ ಕಾಡಂದಿ ಹೋಯ್ತು, ನೋಡಿದ್ಯಾನಾ? ಅವನು ಓಡಾಡ್ತಾ ಇರ್ತಾನೆ. ಗಿಡದ ಹೆಸರು. ಆದರೆ ಇದನ್ನು ಇಲ್ಲಿದೆ ಈ ಗಿಡ, ಇದ್ರದ್ದು ಕಿಡ್ನಿ ಕಲ್ಲು ಕರಗಿಸೋಕ್ಕೆ ಒಳ್ಳೆ ಮೆಡಿಸನ್ ಆಗಿ ಕೆಲಸ ಆಗಿದೆ. ಸುಮಾರು ನಾವು ಕಿಡ್ನಿ ಕಲ್ಲಿಗೆ ಕೊಡ್ತಾ ಬರ್ತಾ ಇದ್ದೀವಿ. ಕಿಡ್ನಿ ಕಲ್ಲಿಗೆ ಇದನ್ನು ಕೊಡ್ತೀರಾ? ಅದನ್ನು ಕಾಡು ಬಸ್ಲೆ ಅದು ಗೊತ್ತಿತ್ತು. ಇದು ಬೇರೆ ಕಾಡು ಬಸ್ಲೆ ಇದೆ, ಆನೆ ನಗ್ಲಿದೆ, ಮತ್ತು ಇದನ್ನು ಕೊಡ್ತೀವಿ. ಮತ್ತು ದೊಡ್ಡ ಸಹದೇವಿ ಅಂತ ಬರುತ್ತೆ, ಅದು ಕೊಡ್ತೀವಿ. ಅದ್ರ ಜೊತೆ ಇದು ಇದೆ. ಇದು ಬೇರ್ನ ಬಾಯಿಗೆ ಹಾಕ್ಬಿಟ್ರೆ ನವೆ ಸ್ಟಾರ್ಟ್ ಆಗೋಗುತ್ತೆ. ಕೆಸುವೆ ಗೆಡ್ಡೆ ಇದೆ ಅಲ್ಲ, ಆ ಥರ ಒಳಗಡೆ ಗೆಡ್ಡೆ ಇಷ್ಟುದ್ದ ಬರ್ತದೆ. ಒಳಗಡೆ ಒಂದು ಬೇರ್ಗಳು ಇಷ್ಟಿಷ್ಟುದ್ದ, ಒಂಥರ ಈ ಬೆಳ್ಳಿಗೆ ಈ ಶತಾವರಿ ಬೇರೆ ಬರಲ್ಲ ಸಣ್ಣ ಸಣ್ಣಕ್ಕೆ, ಅಂದರೆ ಆ ಥರ ಅಲ್ಲ, ಬೇರೆ ಬೇರೆ ಇದು ಒಂದೊಂದು ಎಳೆ ಹಂಗೆ ಹಿಂಗೆ ತಂತು ಬೇರೆ ಥರ ಬರ್ತದೆ. ಮೂಲಂಗಿ ಸೊಪ್ಪಿದ್ದಂಗಿದೆ. ನಾವೇ ಬಂದ್ಬಿಡುತ್ತೆ ಅದು. ಹೌದಾ? ಬಾಯಿಗೆ ಹಾಕೋದು. ಮತ್ತೆ ಗೊತ್ತಿಲ್ಲದೆ ಏನೇನೋ ತಿನ್ಬಿಟ್ಟು, ಗೊತ್ತಿಲ್ಲದೆ ಏನೇನೋ ಉಪಯೋಗಿಸ್ಬಿಟ್ಟು ಬೇರೆದೇನೋ ಆಗೋದು ಬೇಡ. ಅಲ್ಲ ಹೇಳ್ದೆ, ಅದೆಲ್ಲ ನಾವು ತಿಂದಿದ್ವಿ. ಇಲ್ಲೆಲ್ಲ ಆಲ್ಮೋಸ್ಟ್ ತಿಂದು ಎಲ್ಲ ಇದು ಮಾಡಿ. ಸರ್, ಈಗ ತಿಂತಿದಂಗೆ ಮೂರ್ಛೆ ಬಂದ್ಬಿಡ್ಬೇಕು ಅಂಥದ್ದು ಯಾವ್ದಾದ್ರು ಸೊಪ್ಪಿದ್ಯಾ? ಅವು ಅಂದ್ರೆ ಇದಾವೆ. ಅಲ್ಲ, ಮೂರ್ಛೆ ತಪ್ಪಿಡ್ಬೋದಲ್ಲ. ತಪ್ಪಿರೋ ಮೂರ್ಛೆನ ಸಂಜೀವಿನಿ ಎದೊಳ್ಸುತ್ತೆ. ನಾನು ಹೇಳ್ತಾ ಇರೋದು ಮೂರ್ಛೆ ಬಂದ್ಬಿಡ್ಬೇಕು ಅಂತ. ಮೂರ್ಛೆ ಹೋಗೋವು ಇದಾವೆ ಸುಮಾರು. ಇದೆಯಲ್ಲ ದತ್ತೂರ, ಇವೆಲ್ಲ ಏನಾರ ಮೂರ್ಛೆ ಹೋಗುವಂತವೆ ಅವು. ನಿಮ್ಗೆ ಗೊತ್ತಿಲ್ದೇನೆ ಏನಾರು ಒಂಚೂರು ಜಾಸ್ತಿ ಇದಾಯ್ತು ಅಂದ್ರೆ ನೀವು ಮೂರ್ಛೆ ಹೊಟ್ಟೋಗ್ತೀರಿ. ಓಕೆ. ಸಾಯುವಂಥದ್ದು ಅವು ಜಾಸ್ತಿ ತಗೊಂಡ್ರೆ ಸಾಯುವಂಥದ್ದು. ಹೌದಾ? ಇನ್ನೂ ಇದೆ, ಅಲ್ಲೊಂದಿತ್ತು ನನ್ನ ಇದೆಯಾ ಏನೋ ಗೊತ್ತಿಲ್ಲ, ಗೌರಿ ಗಿಡ ಅಂತ, ಅಗ್ನಿಶಿಕೆ, ಇವೆಲ್ಲ ಇದೆ. ಅವೆಲ್ಲ ಏನಂದ್ರೆ ಗೊತ್ತಿರಲ್ಲ. ಅದು ಸುಮ್ಮನೆ ಮನೇಲಿ ಇಟ್ರೇನೆ ಏನಾಗುತ್ತೆ ಅಂದರೆ, ಈ ಗರ್ಭಿಣಿ ಏನಾರ ಇದ್ದರೆ ಅದ್ರ ಬೇರೆ ಇಟ್ಬಿಟ್ರೆ ಸಾಕು, ಅಭಾಷಣ ಆಗ್ಬಿಟ್ಟಿದೆ. ಯಾವ್ದ್ರ ಬೇರು? ಅಗ್ನಿಶಿಕೆ ಅಂತ ಇರುತ್ತೆ. ಅಗ್ನಿಶಿಕೆ ಆ ಮನೆಗಿಟ್ರೆ ತೋರಿಸ್ಲೇ, ಮನೇಲಿ ಇಟ್ರೇನೆ ಅಷ್ಟೊಂದೆಲ್ಲ ಅಪಾಯ ಇರುತ್ತೆ ಗಿಡಮೂಲಿಕೆಗಳಿಂದ. ಇಟ್ಬಿಟ್ರೆ ಇದಾಗುತ್ತೆ. ಹಂಗಾಗಿ ನೀವು ಯಾವ್ದನ್ನು ಪ್ರಯೋಗ ಮಾಡಕ್ ಹೋಗ್ಬಿಡಿ. ನಾವು ತೋರ್ಸೋದಿಲ್ಲ, ಒಳ್ಳೊಳ್ಳೆ ಗಿಡಗಳು ಮಾತ್ರ ತೋರಿಸ್ತಾ ಇರೋದು ಅಷ್ಟೇ. ಕೆಟ್ಟದ್ದು ಇದೆ ಅಂತ ನಿಮಗೆ ಹೇಳ್ತಾ ಇರೋದು. ಏಕೆಂದ್ರೆ ಒಂದು ಸಮಾಜ ಅಂದಮೇಲೆ ಇದರಲ್ಲಿ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಹಂಗೆ ಪ್ರಕೃತಿ ಅಂದಮೇಲೆ ಒಳ್ಳೆ ಗಿಡಗಳು ಇರುತ್ತೆ, ಕೆಟ್ಟ ಗಿಡಗಳು ಇರುತ್ತೆ. ವಿಷಕಾರಿ ಗಿಡಗಳು, ಕೆಟ್ಟ ಗಿಡಗಳಲ್ಲ, ವಿಷಕಾರಿ ಗಿಡಗಳು, ಅದನ್ನು ನಾವು ಬಳಸ್ಕೋಬಾರ್ದು. ಇದೊಂದು ಇದೇನು ಸರ್? ನಿಮಿಷ. ಬೆಟ್ಟದ ಮೇಲೆ ಗಿಡ ಇದ್ದಂಗಿದೆ.
ಇದು ನೆಲನಲ್ಲಿಗೆ ಸಂಬಂಧಪಟ್ಟದ್ದು. ಹಾಂ ಹಾಂ ಹೌದು. ಬೆಟ್ಟದಲ್ಲಿ ಬರ್ತಾವಲ್ಲ ಅದೇ ಜಾತಿಗೆ ಸೇರೋದು. ಇದು ಅಷ್ಟೇ ಲಿವರ್ಗೆ ಮತ್ತು ಈ ಪ್ರಾಬ್ಲಮ್ ಏನಿದೆ ಲಿವರ್ಗೆ ಸಂಬಂಧಪಟ್ಟ ಪ್ರಾಬ್ಲಮ್ಗಳಿಗೆಲ್ಲ ಬರ್ತದೆ ಇದು. ನಮ್ಮಲ್ಲೂ ಏನಾದರೆ ಈ ಎಕ್ಸ್ಟ್ರಾ ಫೀಟ್ನ ತೆಗಿಯೋಕ್ಕೆ ನಾವು ಉಪಯೋಗಿಸ್ತಾ ಇರ್ತೀವಿ ಇದು. ಹಾಂ ಸರ್. ಮತ್ತು ಈ ಜಾಂಡಿಸ್ಸು ಇದಕ್ಕೆಲ್ಲ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಇದರಲ್ಲೂ. ಓಕೆ. ಇದನ್ನು ನೆಲನಲ್ಲಿ ಬದಲು ಒಂದೊಂದ್ಸರಿ ಉಪಯೋಗಿಸ್ಬೋದು ಇದು. ನೆಲನಲ್ಲಿ ಬದಲು ಚೆನ್ನಾಗಿದೆ ಇದು. ಇದು ಮರ ಆಗುತ್ತಾ? ಇಲ್ಲ, ಸುಮಾರಿಗೆ ಇಲ್ಲಿದೆ, ಸುಮಾರು ಇದ್ದಾವೆ, ಅಲ್ಲಲ್ಲ ಒಂದೊಂದಿದೆ. ಇಷ್ಟು ಎತ್ತರ ಗಂಟು ಬರುತ್ತೆ, ಒಂದು ಪೊದೆ ಥರ ಬರುತ್ತೆ ಇದು. ಇದರಲ್ಲೂ ಅಷ್ಟೇ ಸೇಮ್ ನೆಲನಲ್ಲಿ ಹೆಂಗೆ ಕಾಯಿಗಳು ಬಿಡುತ್ತೋ ಅದೇ ಥರ ಕಾಯಿ ಬಿಡುತ್ತಿದೆ. ಓಕೆ. ಸೇಮ್ ಇದು. ಇಲ್ಲಿ ಹೂ ಬಿಟ್ಟಿದೆ ನೋಡಿ. ಅದೇ ಹೇಳಿದ್ರಲ್ಲ, ಹೂ ಬಿಟ್ಟು ಕಾಯಿ ಇಲ್ಲೇ ಬಿಡು. ನೆಲನಲ್ಲಿ ಜಾತಿಗೆ ಸೇರಿದ್ದು. ನೆಲನಲ್ಲಿ ಜಾತಿ. ಇಲ್ಲಿ ನೋಡಿ ಕಾಯಿಗಳು ಒಂದೊಂದು ಸಣ್ಣ. ಅದೇ ಅದೇ ಅದೇ. ಇಲ್ಲಿ ಕಾಯಿ ಆಗ್ತದೆ. ಮಾಮೂಲಿ ನೆಲನಲ್ಲಿ ಇಲ್ಲಿ ಕಾಯಿ ಆಗಿದೆ ನೋಡಿ. ಹೌದು. ತಿನ್ಬೋದಾ ಈಗ? ತಿನ್ಬೋದು, ಏನಿಲ್ಲ, ತಿನ್ಬೋದು. ನೆಲನಲ್ಲಿ ತಿಂತೀವಲ್ಲ ಹಂಗೆ. ಚಟ್ಟೆ ಸೊಪ್ಪು ಅಂತ ನಮ್ಮಲ್ಲಿ ಕರೀತಾರೆ. ಸಾಂಬಾರ್ಗೆ ಹಾಕ್ತಾರೆ, ಒಳ್ಳೆ ಟೇಸ್ಟ್ ಇರುತ್ತೆ ಇದು. ಇದು ವಾತ ಮತ್ತು ಕಣ್ಣಿನ ದೋಷಗಳಿಗೆ ನಿವಾರಣೆ ಆಗುತ್ತಿದ್ದು. ಮತ್ತು ಇದ್ರ ಬೀಜಗಳು ನೀವು ಟೀ ಥರ ಪೌಡ್ರ್ ಥರ ಮಾಡ್ಕೊಂಡು ಕುಡಿತಾ ಬರೋದ್ರಿಂದ ಕಣ್ಣಿಗೆ ಮತ್ತು ದೃಷ್ಟಿ ದೋಷಗಳು ಮತ್ತು ವಾತ ದೋಷಗಳಿಗೂ ಒಳ್ಳೇದಿದೆ ಇದು. ಒಳ್ಳೇದು. ಏನಂತಾರೆ ಇದನ್ನ? ಚಟ್ಟೆ ಸೊಪ್ಪು ಅಂತ. ಚಟ್ಟೆ ಸೊಪ್ಪು ಈ ಥರ ಬೀನ್ಸ್ ಥರ ಒಳ್ಳೆ ಕಾಯಿ ಬಿಡುತ್ತೆ. ಇದರಲ್ಲಿ 2 ವೆರೈಟಿ ಇದೆ. ಒಂದು ಚಿಕ್ಕದು ಇಷ್ಟೇ ಬರುತ್ತೆ, ರೋಮನು ಬರುತ್ತೆ ಅದರಲ್ಲಿ. ಇದು ಗಮ್ ಅಂತ ಅನ್ನುತ್ತೆ ನೋಡಿ. ಇದು ಜಾಸ್ತಿ ಮೂಸ್ ನೋಡಿ ಅಂತ ಗಮ್ ಅಂತ ಬರುತ್ತೆ. ಮೂಸಿ ಹೀಗೆ ಒಂಥರ ಇದು ಗಮ್ ಅಂತದೆ. ಇನ್ನೊಂದಿದೆ, ಅದು ಬರುತ್ತೆ ಇಷ್ಟೇ ಸಣ್ಣ ಸಣ್ಣ ಕಾಯಿ. ಇದರಲ್ಲಿ ಸಣ್ಣ ಸಣ್ಣ ಕಾಯಿ ರೋಮ ಇರುತ್ತೆ. ಅದನ್ನು ಚಟ್ಟೆ ಸೊಪ್ಪು ಅಂತಲೇ ಕರೀತಾರೆ. ಅದನ್ನು ಇದು ಮಾಡ್ತಾರೆ, ಅದು ಔಷಧಿಗೆ ಬರುತ್ತೆ. ಓಕೆ ಸರ್. ಓಕೆ. ಮರ ನಮ್ಮ ಕಾಡುಗಳಲ್ಲಿ ಇದರಿಂದನೇ ಹಿಟ್ಟಿನ ಕೋಲು, ಹಿಟ್ಟು ಓನಿಸ್ತಿರಲ್ಲ, ಹಿಟ್ಟಿನ ಕೋಲು ಮತ್ತು ಇದೆಲ್ಲ ಇದರಲ್ಲೂ ಮಾಡ್ತಾರೆ. ಚೆನ್ನಾಗಿರುತ್ತೆ, ತೂಕ ಇರೋಲ್ಲ. ಮತ್ತು ಇದು ವಾತ ರೋಗಗಳನ್ನ ನಿವಾರಿಸುವಂಥದ್ದು ಗುಣ ಚೆನ್ನಾಗಿದೆ ಇದರದ್ದು. ಮತ್ತು ಎಳ್ತಗಳು ಯಾವುದೇ ವಾತ ಕಫ ರೋಗಗಳನ್ನ ನಿವಾರಿಸ್ತಾ ಬರುತ್ತೆ. ಶಿವನಿ ಕಾಶ್ಮೀರಿ ಅಂತಾನೆ. ಕಾಶ್ಮೀರಿ ಫಲ ಇಲ್ಲ ಹಿಂಗೆ ಈ ಎಲೆನೂ ಆಗುತ್ತೆ, ತೊಟ್ಟೆನೂ ಆಗುತ್ತೆ, ಮತ್ತು ಕಾಯಿಗಳು ಬರುತ್ತೆ, ಇದರ ಹಣ್ಣು ಬರುತ್ತೆ. ಶಿವಾನಿ ದೊಡ್ಡ ಮರ, ಕೇಳಿ ದೊಡ್ಡ ಮರ ಆಗುತ್ತಲ್ವ ಇದು? ಅಲ್ಲಿದೆ ನೋಡಿ. ಅಯ್ಯೋ ಸಿಕ್ಕಾಪಟ್ಟೆ ದೊಡ್ಡ ಮರ. ಅಲ್ಲೊಂದು ಮರ ಇದೆ ನೋಡಿ, ಅಲ್ಲೊಂದು ಸುಮಾರಾಗಿದೆ. ಅದು ಬೆಳಿಬೇಕಾದ್ರೆ ನಿಧಾನ. ಇದು ಮಧ್ಯದಲ್ಲಿದೆ. ಮಧ್ಯದಲ್ಲಿ ಅಲ್ಲಿ ಒಂದು ಇದು, ಅವೆರಡು ಶಿವನಿನೇ. ಹೌದು. ಇದು ಸರ್ಪಗಂಧಿ. ಅದು ಸರ್ಪಗಂಧಿ ಇದಲ್ವಾ? ಅದು. ಓಕೆ ಸರ್. ಇದು ಎಲೆಯಿಂದ ಹಿಡಿದು ಬೇರು ಸಖತ್ ತೀಕ್ಷ್ಣವಾದ ಔಷಧಿ. ಬೇರ್ನಿಂದ ಹಿಡಿದು ಈ ನಿಮ್ಮ ಬಿ ಪಿ ಬ್ಲಡ್ ಪ್ರೆಷರ್ ಏನಿದೆ ಅದನ್ನು ಕಡಿಮೆ ಮಾಡೋಕ್ಕೋಸ್ಕರ ಉಪಯೋಗಿಸ್ತೀವಿ. ಮತ್ತು ಇದು ಸರ್ಪ ಮತ್ತು ವಿಷ ಇವೆಲ್ಲ ತೆಗಿಯೋದು, ಸರ್ಪದ ವಿಷ ಎಲ್ಲ ತೆಗಿಯೋಕ್ಕೋಸ್ಕರ ಅದನ್ನು ಉಪಯೋಗಿಸ್ತೀವಿ. ಕಫ ದೋಷಗಳಿಗೆ ಮತ್ತು ವಾತ ದೋಷಗಳನ್ನು ಇದು ಕಫ ಮತ್ತು ವಾತ ದೋಷನ ನಿವಾರಣೆ ಉಪಯೋಗಿಸ್ಬೋದು ಇದು. ಓಕೆ. ಈ ರೀತಿ ಬಿಳಿ ಹೂವು ಬಿಡುತ್ತೆ. ಬಿಳಿ ಹೂವು ಮತ್ತು ಕೆಂಪು ಕಾಯಿ ಇದ್ರದ್ದು ಹೆಂಗಿರುತ್ತೆ ಅಂದರೆ ಬೀಜಗಳು ನಮ್ಮ ಮೆದುಳು ಹೆಂಗಿರುತ್ತೋ ಸೇಮ್ ಹಂಗೆ ಇರುತ್ತೆ. ವಾಲ್ನಟ್ ಥರ. ಸೇಮ್ ಮೆದುಳು ಹೆಂಗೆ ಹಿಂಗೆ ನೀವು ಹೆಂಗೆ ಮೆದುಳು ನಮ್ದು ಹಿಂಗೆ ಕೂರಿಸಿದ್ರೆ ಅದು ನೋಡ್ಬಿಟ್ರೆ ಹಂಗೆ ಇರುತ್ತೆ ಅದು. ಸೇಮ್. ಸ್ವಲ್ಪ ಬರೋ ಎಷ್ಟು ದೂರ ಹೋಗಿದ್ದೆ? ಅಲ್ಲ ಇದಲ್ಲ ಒಳ್ಳೆ ನೀರು ಕುಡಿಯೋಣ ಬನ್ನಿ ಸರ್, ತೊಗೊಳ್ಳಿ. ಚೆನ್ನಾಗಿದೆ. ಸೂಪರ್ ಚೆನ್ನಾಗಿರುತ್ತೆ ಒಳ್ಳೆ ನೀರು. ಹಾಂ. ಇಲ್ಲಿ ನೋಡಿ, ಇಲ್ಲೊಂಥರ ಬಲ. ಇದು ನೀರು ಚೆನ್ನಾಗಿರುತ್ತೆ. ಇಲ್ಲಿ ಅಲ್ಲಿ ನೋಡೋದಲ್ಲ ಬಲ, ಈ ಬಲನೇ ಬೇರೆ. ಇದು ನಾರ್ಮಲ್ ಆಗಿ ಇದನ್ನ ಜಾಸ್ತಿ ನಮ್ಮ ಸದ್ವೈದ್ಯದವರು ಅವರು ಜಾಸ್ತಿ ಬಲ ಇಷ್ಟ, ಬಲ ಅಷ್ಟು ಅಂದ್ರೆ ಇದನ್ನ ಅವ್ರಿಗೆ ತೊಗೊಂಡೋಗ್ತಾರೆ. ಸಿಕ್ಕಾಪಟ್ಟೆ ಸಿಗುತ್ತಲ್ಲ ಸರ್? ಸಿಗುತ್ತೆ ನಿಮಗೆ. ಈ ಬಲ ಬೇರೆ ಇದೆ. ಈ ಬಲದ ಬಲ ಏನೇನು? ಇದು ಸೇಮೇ ಕೆಲಸ, ಆದ್ರೆ ಒಂದು ಸ್ವಲ್ಪ ಈ ಒಬ್ಬೊಬ್ರು ಒಂದೊಂದು ಅವರು ಉಪಯೋಗಿಸಿರ್ತಾರಲ್ಲ ಆ ಥರ ನೋಡಿ. ಅದು ಬೇರೆ, ಇದರಲ್ಲೇ ಆ ಗಿಡ ಬೇರೆ. ಇಲ್ಲಿ ನೋಡಿ, ಹೌದು ಅದು ಬೇರೆ ಇದೆ. ಇದು ಅದು ಬೇರೆ ಇದೆ ನೋಡಿ. ಅದೊಂದು ಇಲ್ಲಿ ನಮ್ಮ ತೋರಿಸಿದ್ರೆ 4 ವೆರೈಟಿ ಆಗೋತಿಲ್ಲ. 4 ವೆರೈಟಿ ಬಲ ಇದೆ. ಇನ್ನೂ ಇತ್ತು ಇದರೊಳಗಡೆ, ನಾವು ಉಳ್ಸೋಕ್ಕೆ ಮುಂಚೆ ಇತ್ತು. ಅದ್ರ ಹೆಸರೇನು? ಬಲ ಬಲ ಅಷ್ಟೇ. ಬಲ ಅತಿ ಬಲ ಇನ್ನೂ ಬೇರೆ ಇದೆ.
ಏನಕ್ಕೆ ಇಷ್ಟೊಂದು ನೀವೇ ಹಾಕೊಂಡಿರೋದಾ? ಒಂದು ಗಿಡ ಇತ್ತು ನಮ್ಗೆ, ಅಂದರೆ ನಾ ಔಷಧಿ ಅದೇ ಬೆಳೆದಿದ್ದು, ಅದನ್ನು ಹಂಗೆ ಬಿಟ್ಕೊಂಡು ನಮಗೆ ಮೆಡಿಸನ್ಗೂ ಬೇಕಲ್ಲ, ತುಳಸಿ ಆರ್ಕ ಅಂತ ಮಾಡ್ತೀವಿ. ಎಲೆನೋ ತಿನ್ಬೋದು ಹಂಗೆ? ತಿನ್ಬೋದು. ತುಳಸಿ ಆರ್ಕ, ತುಳಸಿ ಆರ್ಕ ಅಂತ ಮಾಡ್ತೀರಾ? ಆರ್ಕಕ್ಕೆ ತುಳಸಿ ಮಿಕ್ಸ್ ಮಾಡ್ಬಿಡ್ತೀರಾ? ತುಳಸಿ ಗೋಮೂತ್ರದಲ್ಲಿ ತುಳಸಿ ಮಿಕ್ಸ್ ಮಾಡಿ ನಾವು ಇದು ಮಾಡ್ಕೊಳ್ಳೋದು, ಆರ್ಕ ತೆಗಿತೀವಿ. ಇದು ಕೃಷ್ಣ ತುಳಸಿ, ರಾಮ ತುಳಸಿ. ಕೃಷ್ಣ, ಇದು ರಾಮ ತುಳಸಿ. ಇಲ್ಲಿ ನೋಡಿ, ಇದು ಹೊಮ್ಮಗಳು. ಅದೇ ಅಲ್ಲೂ ಇದು ಚುರು ಚುರು ಅಂತ ನಾಲ್ಗೆಲ್ಲ. ಹೌದೌದು, ಹೊಸದಾಗಿ ನಿಮ್ಗೆ ತೋರಿಸಿದೆ. ಹೌದು. ಇದು ಬಂದು ನಿಮಗೆ ಮೆದುಳಿನ ನ್ಯೂನತೆ, ಎಲ್ಲ ಥರ ನ್ಯೂನತೆಗಳನ್ನು ನಿವಾರಿಸೋ ಶಕ್ತಿ ಇದೆ. ಮತ್ತು ನಿಮ್ಮ ಮೈಗ್ರೇನ್ಗೆ, ಹೌದು, ಮೈಗ್ರೇನ್ನ ಇದನ್ನು ಪೌಡ್ರನ್ನ ತಗೊಳ್ತಾ ಬಂದರೆ, ಇದನ್ನು ಗಿಡನ ಪೌಡ್ರ್ ಮಾಡಿ ನೀವು ತಗೊಳ್ತಾ ಬರೋದ್ರಿಂದ ಮೈಗ್ರೇನ್ ತಲೆನೋವು ದೂರ ಮಾಡ್ಕೊಳ್ಬೋದು ಇದರಿಂದ. ಮತ್ತು ನಿಮಗೆ ಮೆದುಳು ಸ್ಟ್ರೋಕ್ ಹೊಡಿಯೋದು, ಮತ್ತು ಹೇಳೋದಲ್ಲ ಮೆದುಳಿನ ನ್ಯೂನ್ಯತೆ, ಮತ್ತು ನಿಮ್ಮ ನೆನಪಿನ ಶಕ್ತಿ ಹಾಳಾಗುತ್ತಲ್ಲ, ಮಕ್ಕಳಿಗೆ ನೆನಪಿನ ಶಕ್ತಿಗೆ ಬ್ರಾಹ್ಮಿಗಿಂತ ಚೆನ್ನಾಗಿ ಕೆಲಸ ಮಾಡುತ್ತಿದ್ದು, ಬ್ರಾಹ್ಮಿಗಿಂತನೂ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತಿದ್ದು. ಓಕೆ, ಇದನ್ನ ತಿಂದರೆ ನಾಲಿಗೆ ಒಳ್ಳೆ ಸಿಕ್ಕಾಬಟ್ಟೆ ಆಕ್ಟಿವ್ ಆಗುತ್ತೆ, ಚುರು ಅನ್ನುತ್ತೆ. ಮತ್ತೆ ಇದನ್ನ ಎಲ್ಲಂದ್ರಲ್ಲಿ ತಿನ್ಬಾರ್ದಲ್ವ ಸರ್? ಈ ಕೆಮಿಕಲ್ ಹಾಕಿರೋ ತೋಟಗಳಲ್ಲಿ, ಹೊಲಗಳಲ್ಲಿ ತಿನ್ಬೇಡಿ ಅವೆಲ್ಲ. ಈ ಅಕಸ್ಮಾತ್ ನ್ಯಾಚುರಲ್ ಆಗಿರುತ್ತಲ್ಲ ಅಂತ ಕಡೆ ಸಿಕ್ಕರೆ ತಿನ್ಬೋದು, ತಂದು ಮಡಿಕೊಳ್ಳಬಹುದು. ನೀವು ಮಡಿಕೊಂಡು ಮಕ್ಳಿಗೆ ಡೈಲಿ ಒಂದೊಂದು ಚಿಟಿಕೆ ಅಷ್ಟು ಬಾಯಿಗೆ ಆಗ್ತಾ ಬಂದ್ರೆ ನೆನಪಿನ ಶಕ್ತಿ, ಹಳೆ ನೆನಪು ಸುದ ಚೆನ್ನಾಗಿ ಬರ್ತದೆ. ಸರ್, ಈಗ ಇದು ನಾನು ತಿನ್ಬೋದು? ನನಗೂ ನೆನಪಿನ ಶಕ್ತಿ ಕಮ್ಮಿ ಆಗ್ಬಿಟ್ಟಿದೆ. ಉಪಯೋಗಿಸ್ಬೋದು, ನಾವು ಕೊಡ್ತೀವಲ್ಲ, ಸುಮಾರು ತಲೆನೋವು ಇರೋರಿಗೆಲ್ಲ ಕೊಡ್ತೀವಿ ಇದನ್ನು. ಚೆನ್ನಾಗಿ ನನಗೆ ಒಳ್ಳೆ ರಿಸಲ್ಟ್ ಇದೆ. ಮತ್ತು ಈ ಶುಗರ್ ಇದ್ದಾಗ, ಆದರೆ ಇದು ಅದಲ್ಲ, ಅದೇನೆ ಶುಗರ್ನವ್ರಿಗೆ ಏನಾಗುತ್ತೆ, ಇಮ್ಮಿಡಿಯೇಟಾಗಿ ನೆನಪಿನ ಶಕ್ತಿ ಕಳ್ಕೊಳ್ತಾರೆ. ಅವಾಗ ಏನು ಮಾಡ್ತೀವಿ ಅಂದರೆ, ಇದ್ರ ಹೂವೊಂದು ಪೌಡಿ ಮತ್ತು ಮಧುನಾಶಿನಿ ಎರಡನ್ನೂ ಸೇರಿಸಿ ಕೊಟ್ಟರೆ 1-2 ನಿಮಿಷದಲ್ಲಿ ನಾರ್ಮಲ್ ಆಗಿಬಿಡ್ತಾರೆ. 2 ನಿಮಿಷ ಸಾಕು. ಚೆನ್ನಾಗಿದೆ, ಬಾಯೆಲ್ಲ ಫುಲ್ಲು ಆ್ಯಕ್ಟಿವ್ ಆಗುತ್ತೆ. ನಮಗೆ ಜಮೀನೊಳಗೆ ಬೆಳೆಯೋದಕ್ಕಿಂತ ತೇವರಿ ಮೇಲೆ ನಮ್ಗೆ ಲಾಭ. ಹೌದು. ಇದರಲ್ಲಿ ನೋಡಿ, ಮೊಟ್ರು ಮನೆ ಅದಕ್ಕೆ ಬಿಟ್ಕೊಂಡಿದ್ದೀವಿ. ಇದೆಲ್ಲ ಮೊಟ್ರು ಮನೆ ಮೆಡಿಸನ್ಗೆ ಇವೆಲ್ಲ ಬಿಟ್ಟಿರೋದು. ಇದು ಬಲ, ಇವೆಲ್ಲ ಏನೇನಿದೆ ನ್ಯಾಚುರಲ್ ಆಗಿ ಅಷ್ಟು ಬಿಟ್ಬಿಡ್ತೀವಿ ಅಂತೇಳಿ. ಇಲ್ಲಿ ನೋಡಿ, ಇದು ಅಂತರನಲ್ಲಿ ಅಂತ. ಅಂತರನಲ್ಲಿ ಇವೆಲ್ಲ ನಮ್ಗೆ ಗೊತ್ತೇ ಆಗಲ್ಲ ಸರ್. ಬಲ ಗಿಲ ಅಂತರನಲ್ಲಿ ಎಲ್ಲ ಒಂದೇ ಥರ ಕಾಣ್ತವೆ. ಅಂತರನಲ್ಲಿ ಅಂತ ಇದು ನಿಮಗೆ, ಇದು ಚಿರಾಯ್ತ, ಇದು ನೆಲಬೇವು ಅಂತಾರಲ್ಲ, ಅಷ್ಟೇ ಕಹಿ ಬರುತ್ತೆ ಇದುವೇ. ಅದೇ ಇದನ್ನು ಅಂತರನಲ್ಲಿ ಅಂತ ಕರಿತೀವಿ. ಇದು ಗೆಡ್ಡೆಗಳು, ಶರೀರದಲ್ಲಿ ಗೆಡ್ಡೆಗಳನ್ನ ಕರಗಿಸೋಕ್ಕೆ ಉಪಯೋಗಿಸ್ತೀವಿ. ಅಂದರೆ ಕ್ಯಾನ್ಸರ್ ಗೆಡ್ಡೆಗಳಾಗ್ಬೋದು. ಇದನ್ನು ಕಾಂಬಿನೇಷನ್ ಕೊಡ್ತೀವಿ, ಒಳ್ಳೆ ರಿಸಲ್ಟ್ ಬರ್ತಾ ಇದೆ ನಮಗೆ ಈಗ. ಓಕೆ, ಇದರಲ್ಲಿ ಸರ್ ಬಲ ಹೂ ತಿಂದ್ರೆ ಏನಾಗಲ್ವಾ? ಏನಾಗಲ್ಲ, ಚೆನ್ನಾಗಿರುತ್ತೆ ಅದು ತಿನ್ಬೋದಾ? ಇಲ್ಲೇನು ಯಾವುದೇ ವಿಷಯ ಯಾವುದೂ ಇರಲ್ಲ. ಎಲೆ ತಿನ್ಬೋದು, ಇದು ಅನ್ಬೋದು. ಇಲ್ಲಿ ನೋಡಿ, ಅಂತರನಲ್ಲಿದ್ದು ಇಲ್ಲಿ ಹೂಗಳು, ಇದ್ರ ಹೂವು ಎಲ್ಲ ಹಿಂಗಿದೆ, ಕಾಯಿಗಳು ಇದೆ ನೋಡಿ, ನಲ್ಲಿಕಾಯಿ ಥರ ಇದು. ಅಂತರನಲ್ಲಿ ಇದೆಲ್ಲ ಕಾಯಿ. ಇದು ಇದನ್ನು ಹಾಕ್ಬೋದು. ಹೌದು, ಈ ಗೆಡ್ಡೆನೂ, ಇದು ಹೂನು ಹಲ್ಲೋಗಿ ಹಾಕಿ ಇದನ್ನು ಹಗದ್ಬಿಟ್ಟು ಇದನ್ಬಿಟ್ರೆ ಎಲ್ಲ ಕ್ಲೀನ್ ಆಗಿಬಿಡುತ್ತೆ, ನೋವೆಲ್ಲ ಕಡಿಮೆ ಎಳೆದು ಬಿಡುತ್ತೆ. ಅಲ್ಲಿ ನಾವಿರೋ ಕಡೆ ಇದನ್ನು ಹಾಕಿದ್ರೂ ಹುಳುಕಲ್ಲಾಗಿರುತ್ತೆ, ಹಾಕಿದ್ರು ಇದಾಗುತ್ತೆ, ಕಡಿಮೆ ಆಗುತ್ತೆ. ಅಯ್ಯಪ್ಪ, ಜಾಸ್ತಿ ತಿನ್ನೋಕ್ಕಾಗಲ್ಲ. ಇದು ನಿಮಗೆ ಈ ಕಾರಣಸೆ ಮರದ ಮೇಲೆ ಹಂಪಿದೆ ನೋಡಿ, ಅಮೃತ ಬಳ್ಳಿ ಇದೆ. ಅಂದರೆ ಇದು ನಿಮಗೆ ಏನಪ್ಪ ಅಂದರೆ ಒಂದು 5ರಿಂದ 6 ಎಲೆ ಉಪಯೋಗಿಸ್ಬೋದು. ಹಸಿದಾದರೆ ನೀವು 1/4 ಚಮಚ, ತಪ್ಪು ಅರ್ಧ ಚಮಚ ಇದನ್ನು ಪೌಡ್ರ್ ಉಪಯೋಗಿಸ್ಬೋದು. ಒಣಗಿಸಿ ಪುಡಿ ಮಾಡಿ ಮಡಿಕೋಬೋದು. ಅಂದರೆ ಏನಪ್ಪ, ಇದು ಎಷ್ಟು ತಂಪು ಅಂದರೆ ಯೂರಿನಲ್ಲಿ ಬ್ಲಡ್ ರಕ್ತದ ಥರ ಹೋಗ್ತಾ ಇರಲಿ, ಇಮ್ಮಿಡಿಯೇಟಾಗಿ ಇದು ತಗೊಂಡ ಒಂದು 10ರಿಂದ 15 ನಿಮಿಷದಲ್ಲಿ ನಿಮಗೆ ರೈಸಸ್ಸು ನಾರ್ಮಲ್ ಆಗಿಬಿಡುತ್ತೆ. ಅಯ್ಯೋ, ಅದಕ್ಕೆ ಒದ್ದಾಡ್ತಾರೆ ಸಿಕ್ಕಾಬಿಟ್ಟೆ, ಏನೇನೋ ಸರ್ಕಸ್ ಮಾಡ್ತಾರೆ. ನೀವು ಶಾಪ್ಗೆ ಹೋಯ್ತು ಅಂದರೆ ಅದು ಇದು ಅಂತ ಎಲ್ಲ ಏನೇನೋ ಕಿಡ್ನಿ ಅದು ಇದು ಅಂತ ಎಲ್ಲ ಹೊರಟಾಗ್ತಾರೆ. ಇದನ್ನು ತಗೊಂಡ್ರು ಸಾಕು. ಕಿಡ್ನಿ ಫೇಲ್ಯೂರ್ಗೆ ಇದು ಒಂದು ಮೆಡಿಸನ್ನೇ, ಅಮೃತ ಬಳ್ಳಿ ದಿನ ತಿಂತ ಬಂದರೆ ಸಾಕು. ಕಿಡ್ನಿ ಅಂದರೆ ಗುಡಿಚಿ ಅಂದರೆ ಇದು ವಯಸ್ತಾಪನ ದ್ರವ್ಯ, ವಯಸ್ಸನ್ನು ಹಿಡಿದಿಡುವ ಶಕ್ತಿ ಇದಕ್ಕಿದೆ. ನಿಮ್ಮ ವಯಸ್ಸೇ ಆಗಲ್ಲ, ನೀವು ಹಂಗೆ ಇರ್ಬೋದು. ಅದು ವಯಸ್ತಾಪನ ದ್ರವ್ಯದಲ್ಲಿ ಇದು ಒಂದು. ಅಮೃತ ಬಳ್ಳಿ ತಿನ್ಬೇಕು ಸರ್ ಹಂಗಾರೆ ದಿನ?
45 ಆದ್ರೂ 25 ಥರ ಕಾಣಬೇಕು. ತಿನ್ಕೊಂಡು ಹೋಗೋದು ನೀವು ಹಂಗಂತಾರೆ. ನಮ್ಮಲ್ಲಿ ಈಗ ನೆನ್ನೆ ಮೊನ್ನೆ ಬಂದಿದ್ರಲ್ಲ ನಿಮಗೆ ಅರ್ಜುನ ಇದು ತೋರಿಸೋನಲ್ಲ ಆರ್ಕ, ಅದರಲ್ಲಿ ಸಿರಾಪ್ ಬರುತ್ತೆ. ಅದು ಸೇಮ್ ಇದನ್ನು ಕೊಟ್ಟೆ ಇದೊಂದಕ್ಕೆ ಅವರು ನಮ್ಮ ಕೂದಲೆಲ್ಲ ಚೆನ್ನಾಗಿ ಬಂದ್ಬಿಟ್ಟಿದೆ. ನೆನ್ನೆ ಬಂದ್ಬಿಟ್ಟೆ ಹೆಂಗಿದ್ರು ಇದಾಗ ಕೂದಲು ಚೆನ್ನಾಗಿ ಬಾಂಡ್ಲಿ ಆದ್ರೂ ಸಿಗುತ್ತಾ ಅದು? ಕೂದಲೆಲ್ಲ ಇಲ್ಲೆಲ್ಲ ಉದ್ರೋಗಿರೋದೆಲ್ಲ ಬಂದಿದೆ ಅಂತ ಹೇಳ್ತಾರೆ. ಯಾವುದು ಅರ್ಕ ಹಾಕೊಂಡ್ರೆ? ಆರ್ಕ ಅಲ್ಲ, ಆರ್ಕ ಅರ್ಜುನ ಇದು ಆರ್ಕ ಪ್ಲಸ್ ಸಿರಾಪ್ ಬರುತ್ತೆ ಇದ್ರದ್ದು. ಅದು ತಗೊಳ್ತಾ ಇದೆ ಶುಗರ್ನವ್ರಿಗೆ ತಿರ್ಗಾ ರೀಜನರೇಟ್ ಆಗೋಕ್ಕೆ. ಏನಂದರೆ ಏನಿದೆ ಪ್ಯಾಂಕ್ರಿಯಾಸ್ ಹಾಳಾಗಿದೆಯಲ್ಲ ತಿರ್ಗಾ ಸರಿ ಮಾಡೋಕ್ಕೆ ಕೊಡ್ತೀವಿ. ಅದನ್ನು ಕೊಟ್ಟದ್ದು ಏನಿದೆ ಬಂದವರು ತಿರ್ಗಾ ಕೂದಲೆಲ್ಲ ಚೆನ್ನಾಗಿ ಬಂದಿದೆ, ಕೂದಲು ಇರುತ್ತಾ ಇಲ್ಲ ಆರಾಮಾಗಿದೆ. ಈಗ ಏನಂದರೆ ಒಳ್ಳೆ ಈ ಮೆಡಿಸನ್ಗಿಂತನೂ ಇದಕ್ಕಿಂತನೂ ಈ ನ್ಯಾಚುರಲಾಗೆ ಕೂದಲು ಮತ್ತು ಇವಕ್ಕೆಲ್ಲ ತೊಗೊಂಡೋಗಿ ಮತ್ತು ಅದರಲ್ಲಿ ನಿಮಗೆ ಅದು ಅಷ್ಟೇ ನಿಮಗೆ ಎಷ್ಟೇ ಹಾಳಾಗಿದ್ರೆ ಅದನ್ನ ಶರೀರ ರೆಡಿ ಮಾಡ್ಕೊಳ್ಳೋ ಶಕ್ತಿ ಅದಕ್ಕಿದೆ. ಓಕೆ, ಅಷ್ಟು. ಕೂದಲು ಕೂಡ ಬರುತ್ತೆ ಅಂತಂದ್ರೆ ಇನ್ನೇನು ಸರ್ ಸೇವಿಸ್ಬೇಕಾ ಇಲ್ಲ ಸುಮ್ಮನೆ ಹಚ್ಕೋಬೇಕಾ? ಇಲ್ಲ, ಹೊಟ್ಟೆಗೆ ತಗೊಳ್ತಾ ಬರೋದ್ರಿಂದ ನಿಮ್ಮ ಇಡೀ ಶರೀರದಲ್ಲಿ ಏನು ಹಾಳಾಗಿದೆ. ಇವನ್ ಥೈರಾಯ್ಡ್ ಸುಧಾ ವಾಸ ಆಗಿದೆ ಇದರಲ್ಲಿ. ಥೈರಾಯ್ಡ್ನವರು ಈಗ ಸುಮಾರು ನಿನ್ನೆ ಬ್ರಾಹ್ಮಿಣ್ಸ್ ಎಲ್ಲ ಬಂದಿರೋ ನರಸೀಪುರದವರು, ಈಗ ಥೈರಾಯ್ಡ್ ಆಲ್ಮೋಸ್ಟ್ ಅಲ್ಲಿ ನಮಗೆ ಕಾರಣ. ಈಗ ಆ ಥೈರಾಯ್ಡ್ ಮಾತ್ರ ನುಂಗಿದ್ರೆ ತಲೆ ಸುತ್ತ ಬರುತ್ತಂತೆ, ತಲೆ ನೋವು ಬರುತ್ತೆ ನಮಗೆ. ಅದನ್ನು ಬಿಟ್ಬಿಟ್ಟಿದ್ದೀವಿ ಈಗ ಅಂತ. ಒಂದು ಗೆಡ್ಡೆ ಬಂದು ಇಲ್ಲಿ ನೋಡಿ, ಇದು ಸರ್ಪಗಂಧಿದ್ದು ಇದಾ? ಸರ್ಪ ಅಲ್ಲಿ ಚಿಕ್ಕ ಗಿಡ ಆಯಿತು, ಬೀಜಗಳೆಲ್ಲ ಯಾರು ಮಲಗಿರಂಗಿದ್ದಾರೆ? ನಮ್ಮ ತಂದೆದು. ಯಾವಾಗ? ಸುಮಾರು ಒಂದು 4 ವರ್ಷ ಆಯಿತು. ಅವಾಗ ನಾವು ಲಾಸ್ಟ್ ಟೈಮ್ ಬಂದಿದ್ದಾಗಿದ್ರಾ? ಇತ್ತು. ಹೌದಾ? ಕಾಣಲಿಲ್ಲ. ಅಂದರೆ ಹೋದ ಸರಿ ಸತ್ತ ಇತ್ತು. ಹೌದು, ಈ ಸಲ ಕ್ಲೀನಾಗಿದೆ. ಇದು ಏನಂದ್ರಿ ಸರ್? ಇದು ಸರ್ಪಗಂಧಿ. ಸರ್ಪಗಂಧಿ ಅಲ್ಲಿ ನೋಡಿದ್ವಲ್ಲ? ಅದೇನೆ. ಇದರ ಕಾಯಿ ನೋಡಿ, ಇಲ್ಲೊಂದು ಸಣ್ಣ ಕಾಯಿ ಬಿಟ್ಟಿದೆ, ಇಲ್ಲೊಂದಿದೆ ಕಾಯಿ ಬಿಟ್ಟಿದೆ ಈ ಸರಿ. ಇದು ನಿಮಗೆ ಹನುಮಾಸ್ತ ಅಂತ ಕರೀತಾರೆ ನೋಡಿ, ಇದರದೇ ಗೆಡ್ಡೆ. ಇದು ಇಲ್ಲೆಲ್ಲ ರೋಡ್ ಬದಿಲೆಲ್ಲ ಒಂದು ಇದನ್ನೆಲ್ಲ ಮಾಡ್ಕೊಡ್ತಾರೆ, ಅದು ಇದು ಅಂತ. ಆಯುರ್ವೇದಕ್ಕಾಗತ್ತಾ? ಇದ್ರ ಗೆಡ್ಡೆ ಹೆಂಗಿದೆ ಅಂದರೆ ಇಲ್ಲಿ ನೋಡಿ, ಈ ಥರ ಬರುತ್ತೆ, ಇನ್ನು ದಪ್ಪಾಗಿ ಬರುತ್ತೆ ಇವೆಲ್ಲ. ಓಕೆ, ಹಿಂಗಿರುತ್ತೆ ಅಂದರೆ ದಪ್ಪಾಗೆ ಅದನ್ನು ತೊಗೊಂಡು ಏನೇನೋ ಇದನ್ನೆಲ್ಲ ಮಾಡಿಕೊಡ್ತಾರೆ ಇದರದ್ದು ಗೆಡ್ಡೆ ರೋಡ್ ಪಕ್ಕ. ಮತ್ತು ಇವರೆಲ್ಲ ಸುಮಾರು ಜನ ಇದರಲ್ಲೇ ಜ್ಯೂಸ್ ಥರ ಎಲ್ಲ ಮಾಡಿಕೊಡ್ತಾರೆ. ಚೆನ್ನಾಗಿದೆ ಇದು. ಒಳ್ಳೆ ನಮ್ಮ ಈ ಜಾಸ್ತಿ ಈ ತಾಂತ್ರಿಕ ವಿದ್ಯೆಗಳಲ್ಲಿ ಜಾಸ್ತಿ ಉಪಯೋಗಿಸ್ತಾರೆ ಇದನ್ನ. ಓಕೆ, ಇದು ಇದು ಮುಳ್ಳಂಗೆ ಚುಚ್ಚಿಬಿಡ್ತು ಏನಾಗಲ್ಲ? ಏನು ಇಲ್ಲ. ಅದು ಲಕ್ಷ್ಮಣ ಅಂತ ಇದು, ಈ ಗುಳ್ಳ ಅಂತ, ಹೆಗ್ಗುಳ್ಳ. ಇದು ಕಾಡು ಬದನೆ, ಹೆಗ್ಗುಳ್ಳ ಅಂತ ಇದು. ಅದೇ ಕಾಡು ಬದನೆ ತಾನೇ ಇದು? ಇದರಲ್ಲಿ ಲಕ್ಷ್ಮಣ ಅಂತ, ಇದು ಹೆಗ್ಗುಳ್ಳ. ಇದು ಏನಾಗುತ್ತೆ ಅಂದರೆ ನಿಮಗೆ ಶರೀರದ ಕಫವಾತನ ತೆಗೆಯೋ ಶಕ್ತಿ ಇದೆ. ಮತ್ತು ಇದರಲ್ಲಿ ನಿಮ್ಮ ಮಕ್ಕಳುಗಳು, ಗಂಡು ಮಕ್ಕಳು ಬೇಕಾದ್ರೆ ಗಂಡು ಮಕ್ಕಳು ಪಡಿಬೋದು, ಹೆಣ್ಮಕ್ಳು ಬೇಕಾದ್ರೆ ಹೆಣ್ಮಕ್ಳು ಪಡಿಬೋದು. ಸೆಕ್ಸ್ಡ್ ಸೆಮನ್ ಅಲ್ಲ. ಗಂಡು ಮಕ್ಕಳು ಅಂದ್ರೆ ಗಂಡು ಮಕ್ಕಳು, ಹೆಣ್ಮಕ್ಳು ಅಂದ್ರೆ ಹೆಣ್ಮಕ್ಳು. ಸೆಕ್ಸ್ಡ್ ಸೆಮನ್ ಅದು ಏನಾಗಿದೆ ಅಂದರೆ ಇದನ್ನ ಮೂಗೆಲ್ಲ ಹಾಕ್ತಾರೆ. ಬಲಗಡೆ ಒಳ್ಳೆಗೆ ಹಾಕಿದ್ರೆ ಗಂಡು ಮಕ್ಕಳು, ಎಡಗಡೆ ಒಳ್ಳೆಗೆ ಹಾಕಿದ್ರೆ ಹೆಣ್ಮಕ್ಳು ಇಡ್ತಾರೆ ಅನ್ನೋ ಒಂದು ನಮ್ಮಲ್ಲಿ ಪದ್ಧತಿ ಇದೆ. ನಿಜ ಆಗುತ್ತಾ ಅದು? ಸೆಕ್ಸ್ ಆಗಿದೆಯಲ್ಲ ಸುಮಾರು. ಹೌದಾ? ಸೆಕ್ಸ್ ಆಗಿದೆ ಅದು. ಅದರಿಂದ ನಾವು ಈಗ ನೋಡಿ, ಅದು ಕಾರಣ ಬೇರೆ, ಅನುಭವ ಬೇರೆ. ಓಕೆ, ಅನುಭವ ನಮಗೆ ಒಂದು ಮೆಂಟಲಿನೂ ಎಫೆಕ್ಟ್ ಆಗ್ಬೋದು, ಅದು ಬೇರೆ ಇದಿರ್ಬೋದು. ಆದರೆ ಸೈಂಟಿಫಿಕ್ಕಾಗಿ ಇದೇ ಆಗಬೇಕು ಅಂದರೆ ಅದು ಆ್ಯಕ್ಚುಲಿ ನಮ್ಮ ಮಾನಸಿಕವಾಗಿ ಪ್ರಭಾವದಿಂದ ಬೇರೆನೂ ಆಗ್ಬೋದು. ಓಕೆ, ಆ ಥರನೂ ಇರುತ್ತೆ. ಹಂಗಾಗಿ ಸಾಂಬಾರ್ಗೆ ಬಳಸ್ತಾರಲ್ವ ಈ ಕಾಯಿನ? ಸಾಂಬಾರ್ಗೆ ಎಲ್ಲ ನಾವು ಉಪಯೋಗಿಸ್ತೀವಿ. ಹೌದು ಎಲ್ಲ. ಇದು ಅತಿಬಲ, ಇಲ್ಲಿ ನೋಡಿ. ಅತಿಬಲ, ಕರೆಕ್ಟ್. ಇದು ಅತಿಬಲ. ನನಗೆ ಬಲ ಗಿಡ ಕೇಳಿದಾಗ ಅತಿಬಲನೇ ನೆನಪಾಗಿದ್ದು. ಇದು ಮುಂದೆ ಏನೋ ಒಂದು ಇದೆಯಲ್ಲ ಅಂತ. ಅತಿಬಲ ಇದು ನಿಮಗೆ ಒಳ್ಳೆ ಸ್ಟ್ರೆಂತ್, ಜ್ವರ, ಇದು ಎಲ್ಲ ಏನಪ್ಪ ವೀಕ್ನೆಸ್ಗೆ ಇದನ್ನು ಜಾಸ್ತಿ ಉಪಯೋಗ. ಇದು ಕಹಿ ಇರುತ್ತೆ, ಇದು ಅತಿಬಲ ಕಹಿ ಇರುತ್ತೆ. ಓಕೆ, ಇದನ್ನು ಪುಡಿ ಮಾಡ್ಕೊಂಡು ಬೇಕಾರೆ ಇಲ್ಲ ಕಷಾಯ ಮಾಡ್ಕೊಂಡು ಕಷಾಯ ಬೇಕಾದ್ರೂ ಮಾಡ್ಬೋದು, ಪೌಡ್ರ್ ಬೇಕಾದ್ರೂ ಮಾಡ್ಕೊಂಡು ಕುಡಿಬೋದು. ಹೌದು, ಒಳ್ಳೆ ಸ್ಟ್ರೆಂತ್ ಇರುತ್ತೆ, ಸಕ್ಕ ಶಕ್ತಿ. ಕಷಾಯ ಮಾಡ್ಕೊಂಡು ಕುಡಿಯೋದು ಬೇಗ ಉತ್ತಮ ಅನ್ಸುತ್ತೆ, ಬೇಗ ಲೈಂಗಿಕ ಸಮಸ್ಯೆಗಳಿಗೆ ಇದಕ್ಕೆಲ್ಲ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಇದು ಅತಿಬಲ ಇದಾಗ್ತದೆ. ಲೈಂಗಿಕ ಸಮಸ್ಯೆ ಅಂದ್ರೆ ವೀಕ್ನೆಸ್ ಈಗ ಆ ಥರ ಅಂಥಕ್ಕೆಲ್ಲ ಯೂಸ್ ಆಗುತ್ತೆ. ಬೇಕಾದ್ರೆ ಇದು ನೋಡ್ಕೊಳ್ಳಿ, ಅತಿಬಲ ವೀಕ್ನೆಸ್ ಇರೋರು ಬೇಕಾದ್ರೆ ಕಷಾಯ ಮಾಡ್ಕೊಂಡು ಕುಡೀರಿ ಸರ್. ಅಷ್ಟೇ ಅಲ್ವಾ ಸರ್? ಕಷಾಯ ಮಾಡ್ಕೊಂಡು ಕುಡೀರಿ. ಕಷಾಯ ಮಾಡ್ಕೊಂಡು ಕುಡಿಬೋದು, ಏನಿಲ್ಲ. ಅದ್ರ ಜೊತೆ ಬೇಕಾದ್ರೆ ನೀವು
ಅಶ್ವಗಂಧ ಮತ್ತು ಈ ಇದು ಬರುತ್ತೆ ಕಾಮ ಕಸ್ತೂರಿ ಬೀಜಗಳು, ಆ ಥರದ್ದೆಲ್ಲ ಕಪಿ ಕಚ್ಚು ಓಕೆ ಎಲ್ಲ ಹಾಕಿ ಉಪಯೋಗಿಸ್ಬೋದು. ಇದು ಹಿಪ್ಪೆ ಅಂತ, ಮಧುಕ ಅಂತ ಕರಿತೀವಿ. ಇದು ಎಲ್ಲ ನಿಮ್ಮ ಯಾವುದೇ ಆಯುರ್ವೇದಿಕ್ ಟಾನಿಕ್ ನೋಡ್ತೀರಲ್ಲ ಅದು ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಹಿಪ್ಪೆ ಅಂತ ಕರಿತೀವಿ, ಮಧುಕ ಅಂತ ಕರೀತಾರೆ. ಅದು ಇದು ನಿಮ್ಮ ಎಲ್ಲ ಆಯುರ್ವೇದಿಕ್ ಟಾನಿಕ್ಕು ಇದಿಲ್ದೇ ಕೌಂಟಿಂಗ್ಸ್ಗೆ ಒದ್ದು ಬಂದು ಏನಂದರೆ ಒದ್ದು ಒಳ್ಳೆ ಕೌಂಟಿಂಗ್ಸ್ಗೆಲ್ಲ ಚೆನ್ನಾಗಿದೆ. ಮತ್ತು ಹುದ್ದು ಹೆಂಗೆ ಅಂದರೆ ನಿಮ್ಮ ಒಂದು ಕಡೆ ಶುಶ್ರತ ಸಮಿತಿಯಲ್ಲಿ 8 ಲೀಟ್ರ್ ಹಾಲಿಗೆ 1 kg ಉತ್ಸಮ ಅಂತ ಹೇಳ್ತಾರೆ. 8 kg ಹುದ್ದಿಗೆ ಒಂದು 8 kg ಮಾಂಸಕ್ಕೆ 1 kg ಉತ್ಸಮ ಅಂತ ಹೇಳ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಅಷ್ಟು ಶಕ್ತಿ 8 kg ಮಾಂಸದಲ್ಲಿರುವ ಶಕ್ತಿ 64 ಲೀಟ್ರ್ ಹಾಲಲ್ಲಿರೋ ಶಕ್ತಿ 1 kg ಹುದ್ದಲ್ಲಿರುತ್ತೆ. ಅದರಿಂದನೇ ಒಂದು ಸಖತ್ತಾಗತ್ತಿದೆ. ಅದು ಮತ್ತು ಕಾಯಿ ಎರಡು ಸೇರಿಬಿಟ್ರಂತೂ ನಿಮಗೆ ತೆಂಗಿನಕಾಯಿ ಅಥವಾ ಕೊಬ್ಬರಿ ಸೇರಿಬಿಟ್ರೆ ನಿಮಗೆ ಒಳ್ಳೆ ಈ ಸ್ಪರ್ಮ್ಸ್ ಕೌಂಟಿಂಗು ಬೇಗ ಇಂಪ್ರೂವ್ಮೆಂಟ್ ಇರುತ್ತೆ. ಮತ್ತು ಅದಕ್ಕೆ ಡೈಲಿ ಒಂದು ವಾಜೀಕರಣದಲ್ಲಿ ಅಂದರೆ ಕುದುರೆ ಶಕ್ತಿಯುತವಾಗಿರೋವಂಥ ಒಬ್ಬ ಮನುಷ್ಯ ದಿನನಿತ್ಯ ಉಪಯೋಗಿಸ್ತಾಯಿದ್ರೆ ಒಂದು ವಾಜೀಕರಣ ದ್ರವ್ಯ, ಅದು ಒಳ್ಳೆ ತಾಕತ್ತಾಗಿರ್ಬೋದು ಅದು ಅಂತ ಹೇಳ್ತಾರೆ. ಇದೆಲ್ಲ ವೀರ್ಯ ಅಕ್ಷಯವಾಗಿರುತ್ತೆ ಅಂತ ಹೇಳ್ತಾರೆ. ಒಂದು 2 ಸ್ಪೂನಷ್ಟು ಉದ್ದಿನ ಪುಡಿ ಮತ್ತು ಕಾಯಿ ಒಂದಷ್ಟು ನಿಮ್ಗೆ ಎಷ್ಟು ಸೇರುತ್ತೋ ಅಷ್ಟು ಕಾಯಿನ ಉಪಯೋಗಿಸ್ಬೋದು. ನೀರಲ್ಲಿ ಹಾಕೋ ಕುಡಿಬೇಕು, ಅದನ್ನು ಕಾಯಿಸಿ ಹಾಲ್ಗೆ ಹಾಕಿ ಕುಡಿಬೋದು. ಕಾಯಿಸಿ ಗಂಜಿ ಥರ ಆಗುತ್ತೆ, ಕುಡಿಯುತ್ತಾ ಬರ್ಬೋದು. ಓಕೆ ಸರಿ ಸರ್. ಇದು ವಿಷಮುಷ್ಟಿ. ವಿಷಮುಷ್ಟಿ ಇದೇ ನಾವು ಹೇಳುವಂಥದ್ದು ನಮಗೆ ಮೇಯ್ನ್ ಮೆಡಿಸನ್ ಈಗ ಸದ್ಯಕ್ಕೆ ಅಂದರೆ ಇದು ಅಶ್ವಗಂಧ, ಅರ್ಜುನ ಇವೆ. ಇದರಲ್ಲಿ ಒಂದು ಮೇಯ್ನ್ ಮೆಡಿಸನ್ ಇದು ಒಂದು. ಇದೇನಪ್ಪ ಅಂದರೆ ನಮಗೆ ಈವನ್ ಈಗ HIV ಮತ್ತು HPSAG ವಾಸಿಯಾಗ್ನವಂಥ ಕಾಯಿಲೆಗಳನ್ನ ಈಗ ನಾವು ಇದರಲ್ಲೇ ನಾವು ಕ್ಲಿಯರ್ ಮಾಡ್ತಾ ಇರುವಂಥದ್ದು. ಈ ತಾಯಿ ಇರೋದ್ರಿಂದನೇ ನಮಗೆ ಒಂದು ಶಕ್ತಿಯುತವಾಗಿ ನಮಗೆ ಇದಿದೆ. ಓಕೆ, ಒಂದು ಎಲ್ಲ ಒಂದು ಕಾಯಿಲೆಗೂ ಗುಣ ಮಾಡುವಂಥ ಔಷಧಿ ಕಂಡುಹಿಡಿಯೋಕ್ಕಾಗ. ಇದು ಅಂದರೆ ನಮ್ಮ ಇದರಲ್ಲಿ ಆಯುರ್ವೇದದಲ್ಲೇ ಉಲ್ಲೇಖ ಇದೆ, ಕಪಿಲು ಅಂತ. ಇದೇನಂದ್ರೆ ಅನಂತ ಅಂತ ಹೇಳ್ಬಿಡ್ತಾರೆ. ನೀವು ಏನು ಕಾಯಿಲೆ ಬೇಕಾದ್ರೂ ಉಪಯೋಗಿಸಿ ವಾಸಿ ಮಾಡಿಕೊಡುತ್ತೆ ಅಂತ. ಅಷ್ಟು ಪವರ್ಫುಲ್ ಇನ್ಫೆಕ್ಷನ್. ಇದೊಂದೇ ಹೆಸರಾ ಇಲ್ಲ ಬೇರೆ ಹೆಸರು ಇದೆಯಾ? ಬೇರೆ ಇದೆ, ಸುಮಾರು ಕಡೆ ಹೆಸರು ಬರುತ್ತೆ ಅಲ್ಲಲ್ಲಿ ಲೋಕಲ್ ಭಾಷೆಯಲ್ಲಿ. ಈಗ ಇಲ್ಲಿ ವಿಷಮುಷ್ಟಿ ನಾವು ಇದಂತ ಕರಿತೀವಿ ಅಷ್ಟೇ. ಓಕೆ, ಇದನ್ನು ಕೂಡ ಜಾಸ್ತಿ ಪ್ರಮಾಣದಲ್ಲಿ ತಗೋಬಾರ್ದು. ಇದು ಜಾಸ್ತಿ ಇಲ್ಲ ನೋಡಿ. ಇದೊಂದು ಈ 2 ಎಲೆ ಒಂದು ದೊಡ್ಡ ಹಸುಗೆ ಔಷಧಿ ಆಗುತ್ತೆ. ಒಂದು ಹಸು ಏನಾಗುತ್ತೆ ಅಂದ್ರೆ ಈಗ ಗಂಟು ರೋಗಗಳು ಬರ್ತಾ ಇದೆಯಲ್ಲ, ಈ ಗಂಟು ರೋಗಕ್ಕೆ ಡೈಲಿ ಇದೊಂದು 2 ಎಲೆ ಪ್ಲಸ್ ಒಂದು ಎಲೆ ಅಡಿಕೆಗೆ ಹಾಕೋ ಸುಣ್ಣ 2 ಸ್ಪೂನು ಹಾಕೋದ್ರಿಂದ ವಿತಿನ್ ಈಗ ಕಾಣಿಸ್ಕೊಂಡಿದೆ, ಈಗ ಇವತ್ತು ಕಾಣಿಸ್ಕೊಂಡಿದೆ ಅಂದ್ರೆ ಇಮ್ಮಿಡಿಯೇಟಾಗಿ ಇದನ್ನ 2 ಎಲೆ ಕೊಟ್ಬಿಟ್ಟು ಒಂದು 2 ಸ್ಪೂನ್ ಎಲೆ ಅಡಿಕೆಗೆ ಹಾಕ್ತಿಲ್ಲ ಸುಣ್ಣ ಹಾಕ್ಬಿಟ್ರೆ ಇಮ್ಮಿಡಿಯೇಟ್ ಒಂದು ಅರ್ಧ-ಮುಕ್ಕಾಲು ಗಂಟೆಲಿ ನಿಮ್ಗೆ ಗಂಟೆ ಇರಲ್ಲ. ಆ ಥರ ಸಖತ್ ಪವರ್ಫುಲ್ ಮೆಡಿಸಿನ್ ಇದು. ನಿಮಗೆ ಇವನ್ ಕ್ಯಾನ್ಸರ್ಗೆಲ್ಲ ಕೊಡ್ತಾ ಇದೀವಿ, ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಮತ್ತು ನಿಮಗೆ ಶುಗರು, BP ಎಲ್ಲದರಲ್ಲೂ ಇದು ರಿಸಲ್ಟ್ ಇದೆ. ಇದು ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಇದರಲ್ಲಿ ನಮಗೆ.